ನಿಮ್ಮ ಲೈಫಲ್ಲೂ ಸಹ ನೀವು ನೋಡದೇ ಇರುವಂಥ ಆಶೀರ್ವಾದಗಳೆಲ್ಲ ಯಾವಾಗ ನೋಡ್ತೀರಾ ಅಂದರೆ, ವಾಕ್ಯ ಬಂದ ಮೇಲೆ ಅದ್ರ ಹಿಂದೆಯೇ ಏನು ಬರುತ್ತೆ ಅಂದರೆ, ನೀವು ಜೀವನದಲ್ಲಿ ನೋಡದೇ ಇರುವಂಥ ಆಶೀರ್ವಾದಗಳೆಲ್ಲವೂ ವಾಕ್ಯದಲ್ಲೇ ಪ್ಯಾಕೇಜ್ ಆಗಿ ಬಂದು ಸೇರುತ್ತೆ. ದೇವರು ಮತ್ತೆ ಅದೇ ಆದಾಮನ್ನು ರೀಸ್ಟೋರ್ ಮಾಡಿದ್ರೆ ಹೊರತು ರೀಪ್ಲೇಸ್ ಮಾಡಿಲ್ಲ. ಸೊ ನೀನೇನೇ ತಪ್ಪು ಮಾಡಿದ್ರು ದೇವ್ರು ನಿನ್ನನ್ನು ರೀಸ್ಟೋರ್ ಮಾಡ್ತಾರೆ ಹೊರತು ನಿನಗೆ ಬದಲಾಗಿ ರೀಪ್ಲೇಸ್ಮೆಂಟ್ ಮಾಡಲ್ಲ. ಹಿ ವಿಲ್ ರೀಸ್ಟೋರ್ ಯು. ಇವತ್ತು ನಮಗೇನು ಹೇಳ್ಕೊಟ್ಬಿಟ್ರು ಗೊತ್ತಾ? ಎಲ್ಲದಕ್ಕೂ ಸ್ತೋತ್ರ ಮಾಡಿ, ಎಲ್ಲದಕ್ಕೂ ಸ್ತೋತ್ರ ಮಾಡಿ. ಸತ್ಯವೇದ ಹೇಳುತ್ತೆ ಎಲ್ಲದಕ್ಕೂ ಸ್ತೋತ್ರ ಮಾಡಲ್ಲ, ಎಲ್ಲದರಲ್ಲೂ ಸ್ತೋತ್ರ ಮಾಡು. ಎರಡಕ್ಕೂ ವ್ಯತ್ಯಾಸ ಏನು ಗೊತ್ತಾ? ಕಾಯಿಲೆಗಾಗಿ ಸ್ತೋತ್ರ ಅಲ್ಲ, ಕಾಯಿಲೆಯಲ್ಲೂ ಸ್ತೋತ್ರ. ಕಷ್ಟಕ್ಕಾಗಿ ಸ್ತೋತ್ರಪ್ಪಲ್ಲ, ಕಷ್ಟದಲ್ಲೂ ಸ್ತೋತ್ರ. ಯಾಕೆ ಗೊತ್ತಾ? ಇವತ್ತಿರೋ ಥರ ನಾಳೆ ನನ್ನ ಪರಿಸ್ಥಿತಿಗಳು ಇರಲ್ಲ, ಎಲ್ಲನೂ ಬದಲಾವಣೆ ಆಗುತ್ತೆ. ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್, ಆಮೆನ್. ಇದು ವಾಕ್ಯವನ್ನು ಕೇಳುವಂಥ ಸಮಯ. ವಾಕ್ಯವನ್ನು ಕೇಳುವಾಗಲೇ ದೇವರು ಅದ್ಭುತಗಳನ್ನು ಮಾಡುವಾತನು. ಆಮೆನ್. ಪಾಸ್ಟರ್ ಕೇಳ್ತಾ ಇದ್ದಂಗಲೇ ಅದ್ಭುತ ಆಗುತ್ತಾ? ಸತ್ಯವೇದದಲ್ಲಿ ಆ ಥರ ಎಲ್ಲಾದರೂ ಇದೆಯಾ? ಕೇಳ್ತಾ ಇದ್ದಂಗಲೇ ಅದ್ಭುತ ಆಗೋದು ಎಲ್ಲಾದರೂ ಇದೆಯಾ? ಈಗೂ ಉಂಟೆ, ಈಗೂ ಉಂಟು. ಅಪೊಸ್ತಲರಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ 8ನೇ ವಾಕ್ಯದಿಂದ ಓದೋಣ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 14 ಫ್ರಮ್ ವರ್ಸ್ 8. ಲೂಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ಅಂದರೆ ಹುಟ್ಟಿದಾಗಿಂದ ಅವನು ನಡೆದೇ ಇಲ್ಲ. ಎಲ್ಲರೂ ಹೇಳಿ. ವಾಕ್ಯ ಕೇಳಬೇಕಾದ್ರೆ ಹುಟ್ಟಿದಾಗಿಂದ ನಡೆದೇ ಇರೋ ಕಾರ್ಯಗಳು ನಡೆದು ಬಿಡ್ತೈತೆ. ವಾಕ್ಯ ಕೇಳಬೇಕಾದ್ರೆ ನೀವು ಹುಟ್ಟಿದಾಗಿಂದ ನೋಡದೇ ಇರೋದಲ್ಲ, ವಾಕ್ಯ ಕೇಳುವಾಗ ನಡೆಯುತ್ತೆ. ಆಮೇಲೆ ನನ್ನ ಲೈಫಲ್ಲೂ ನಾನು ನೋಡದೇ ಇರುವಂಥ ಆಶೀರ್ವಾದಗಳೆಲ್ಲ ನಾನು ವಾಕ್ಯ ಕೇಳಬೇಕಾದ್ರೆ, ಕೇಳಿ ಕಲ್ತ್ಕೊಬೇಕಾದ್ರೆ, ಕೇಳಿ ತಿಳ್ಕೊಬೇಕಾದ್ರೇ ನಾನು ಹುಟ್ಟಿದಾಗಿಂದ ನೋಡದೇ ಇರೋ ಆಶೀರ್ವಾದ ಅಲ್ಲ, ವಾಕ್ಯ ಬಂದ ಮೇಲೆ ನಾನು ನೋಡಿದ್ದು. ಆಮೇನ್. ನಿಮ್ಮ ಲೈಫಲ್ಲೂ ಸಹ ನೀವು ನೋಡದೇ ಇರುವಂಥ ಆಶೀರ್ವಾದಗಳೆಲ್ಲ ಯಾವಾಗ ನೋಡ್ತೀರಾ ಅಂದರೆ, ವಾಕ್ಯ ಬಂದ ಮೇಲೆ ಅದ್ರ ಹಿಂದೆಯೇ ಏನು ಬರುತ್ತೆ ಅಂದರೆ, ನೀವು ಜೀವನದಲ್ಲಿ ನೋಡದೇ ಇರುವಂಥ ಆಶೀರ್ವಾದಗಳೆಲ್ಲವೂ ವಾಕ್ಯದಲ್ಲೇ ಪ್ಯಾಕೇಜ್ ಆಗಿ ಬಂದು ಸೇರುತ್ತೆ. ನೆಕ್ಸ್ಟ್. ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದ. ನೋಡಿ, ಇವತ್ತೆಲ್ಲ ಆಶೀರ್ವಾದಗಳು ಎಲ್ಲಿದೆ ಗೊತ್ತಾ? ಕೇಳೋದ್ರಲ್ಲಿ. ಎಲ್ಲರೂ ಹೇಳಿ, ಈ ಕೇಳೋದ್ರಲ್ಲ, ಈ ಕೇಳೋದ್ರಲ್ಲಿ. ಸೊ ನಿನ್ನ ಲೈಫು ಚೇಂಜ್ ಆಗಬೇಕು ಅಂದರೆ ಈ ಕೇಳೋದ್ರಲ್ಲಿಲ್ಲ, ಈ ಕೇಳೋದ್ರಲ್ಲೇ ಇರೋದು. ಆಮೇನ್. ಸೊ ಎಷ್ಟು ವಾಕ್ಯನ ಕೇಳ್ತಾ ಇರ್ತಿರೋ ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಆಗ್ತಾನೇ ಇರ್ತೈತೆ. ಇವತ್ತಿಂದ ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗಲಿ. ಸತ್ಯವೇದದ ಪ್ರಕಾರ ಅವನು ವಾಕ್ಯ ಕೇಳುತ್ತಿರುವಾಗ ನೋಡಿ, ಅವನು ಕೇಳ್ತಾ ಇರ್ಬೇಕಾದ್ರೆ ಕಾಲಲ್ಲಿ ಒಂದು ಬಲ ಇಳಿತಾ ಇದೆ. ಇದುವರೆಗೂ ನಡೀದೇ ಇರುವಂಥದ್ದು, ಇದುವರೆಗೂ ಆಗದೇ ಇರುವಂಥದ್ದು, ಇದುವರೆಗೂ ಯಾವ ಸೆನ್ಸೇಷನೇ ಇಲ್ಲ. ಅವನ ಕಾಲಲ್ಲಿ ಯಾವ ಸೆನ್ಸೇಷನೇ ಇರಲಿಲ್ಲ ಇದುವರೆಗೂ. ಎವ್ರಿಥಿಂಗ್ ವಾಸ್ ಡೆಡ್. ಬಟ್ ವೆನ್ ಹಿ ವಾಸ್ ಹಿಯರಿಂಗ್, ಕಾಲಲ್ಲಿ ಒಂದು ಬಲ ಬರ್ತಾ ಇತ್ತಂತೆ. ಏನು ಕಾಲಲ್ಲಿ ಒಂದು ಶಕ್ತಿ ಬರ್ತಾಯಿತ್ತಲ್ಲ ಯಾವಾಗ? ಪೌಲನ ಆಡಿದ ಮಾತುಗಳನ್ನು ಕೇಳುತ್ತಿರುವಾಗ. ನಾನೇನು ಹೇಳ್ತೀನಿ, ನೀನು ಕೇಳ್ತಾ ಇರ್ಬೇಕಾದ್ರೆ ಸತ್ತೋಗಿದ್ದಕ್ಕೆಲ್ಲ ಒಂದು ಬಲ ಬರುತ್ತೆ. ಓ ಮೈ ಗಾಡ್, ಹಲ್ಲೆಲೂಯಾ. ಸತ್ತೋಗಿರುವಂಥ ಫೈನಾನ್ಸು, ಸತ್ತೋಗಿರುವಂಥ ಹೆಲ್ತು ಎಲ್ಲವೂ ಯೇಸುವಿನ ನಾಮದಲ್ಲೇ ರಿಕವರ್ ಆಗಲಿ ಅಂತ ಐ ಕಮಾಂಡ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಸೊ ಇವತ್ತು ದೇವ್ರನ್ನ ಹುಡ್ಕೊಂಡು ಬಂದಿದ್ದೀರಾ. ದೇವ್ರನ್ನ ಹುಡುಕಿ ನಾನು ವಾಕ್ಯನ ಕೇಳಬೇಕು ಅಂತ ನೀವು ಟೈಮ್ ಎತ್ಕೊಂಡು ಮನೆಯಲ್ಲೋ ಅಥವಾ ಗಾಡಿಯಲ್ಲೋ ಅಥವಾ ಟ್ರಾವೆಲಿಂಗಲ್ಲೋ ಎಲ್ಲಾದರೂ ಇರಲಿ, ಇವತ್ತು ನನ್ನ ವಾಕ್ಯನ ಕೇಳ್ತಾ ಇರ್ಬೋದು. ಈ ವಾಕ್ಯ ಒಂದು ಅದ್ಭುತನ ಮಾಡುತ್ತೆ. ಸತ್ಯವೇದ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪುಸ್ತಕ 11:6, ಹೀಬ್ರೂಸ್ 11:6, ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆಂದು ನಂಬುವುದು ಅವಶ್ಯ. ನೋಡಿ, ಹುಡ್ಕೊಂಬಂದ್ಬಿಟ್ರೆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಈಗ ಕೆಲವ್ರ ಕ್ಯಾರೆಕ್ಟರ್ ಏನು ಗೊತ್ತಾ? ಒಬ್ಬರನ್ನ ಮೀಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಟೀ ಕಾಫಿ ಆದರೂ ಅವ್ರನ್ನ ಕೊಟ್ಬಿಟ್ಟೆ ಕಳಿಸ್ಬೇಕು. ಬಿಕಾಸ್ ದಟ್ ಈಸ್ ದೇರ್ ಕ್ಯಾರೆಕ್ಟರ್.
ಸೊ ಮನುಷ್ಯನ ಹೆಂಗೆ ಇರಬೇಕು ಅಂದರೆ ದೇವ್ರ ವಾಕ್ಯ ಹೇಳುತ್ತೆ, ಆತನನ್ನು ಹುಡ್ಕೋವರಿಗೆ ಇವತ್ತು ಬಂದಿದೆಯಲ್ಲಪ್ಪ ತಗೋ, ಒಂದು ಮಿರಾಕಲ್ ಆದರೂ ತೊಗೊಂಡೋಗು, ತಗೋ ಇವತ್ತೊಂದು ಬ್ಲೆಸ್ಸಿಂಗ್ ಆದರೂ ತೊಗೊಂಡೋಗು. ದಿಸ್ ಈಸ್ ಅವರ್ ಗಾಡ್ಸ್ ಕ್ಯಾರೆಕ್ಟರ್. ಆಮೇಲೆ ಸೊ ಇವತ್ತು ನಾವು ಬಂದಿದ್ದಕ್ಕೆ ದೇವರು ಆತನ ಗುಣಾತಿಶ ಏನು ಗೊತ್ತಾ, ತಗೋ. ಕೆಲವ್ರಿಗೆ ಏನು ಗೊತ್ತಾ, ಪಾಸ್ಟರ್ ನಾನು ಏನೇ ನಂಬಿದ್ರು ನನಗೇನು ಅದ್ಭುತ ಆಗಿಲ್ಲ, ಇವಾಗ ನನ್ನ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ, ಇವತ್ತು ಪ್ರೇಯರೇ ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ನನಗೆ ಈ ಒಂದು ಕೆಲಸ ಆಗಿಲ್ಲ. ನಾನೇನೇನು ಹೇಳ್ತೀನಿ ಅಂದರೆ, ಇವಾಗ ಒಂದು ಡಾಕ್ಟ್ರು ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಎಲ್ಲ ಸಕ್ಸಸ್ ಆಗುತ್ತಾ? ಕೆಲವೊಂದು ಫೇಲ್ಯೂರ್ ಆಗಿಬಿಡುತ್ತೆ. ಅದಕ್ಕೆ ನಾನು ಇನ್ಮೇಲೆ ನಾನು ಯಾರು ಪೇಷಂಟ್ನೇ ನೋಡಲ್ಲ ಅಂತಾರ? ಹಾಂ, ಲಾಯರ್ ಹತ್ರ ಹೋಗ್ತೀವಿ, ಲಾಯರು ಎಲ್ಲ ಕೇಸು ಜಯಿಸ್ಬಿಡ್ತಾರಾ? ಎಷ್ಟೋ ಕೇಸ್ಗಳು ಫೇಲ್ ಮಾಡ್ತಾರೆ, ಬಟ್ ಸ್ಟಿಲ್ ಹಿ ವಿಲ್ ವೇರ್ ದ ಕೋರ್ಟ್ ಆ್ಯಂಡ್ ಹಿ ವಿಲ್ ಗೋ ಟು ದ ಕೋರ್ಟ್. ಫೇಲ್ ಆದ್ರೂ ಇನ್ನೊಂದು ಸತಿ ಹೋಗ್ತಾನೆ, ಯಾಕೆ ಗೊತ್ತಾ? ಅಟ್ಲೀಸ್ಟ್ ನೆಕ್ಸ್ಟು ಜಯಿಸ್ತೀನಿ. ಇವಾಗ ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ, ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿದೆ, ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿದೆ, ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿದೆ, ಎಷ್ಟು ಹಾಸ್ಪಿಟ್ಲುಗಳಲ್ಲಿ ಎಲ್ಲ ಕೇಸು ಸಕ್ಸಸ್ ಆಗುತ್ತಾ? ಹಿಂದುಗಡೆ ಒಂದು ಡೋರ್ ಇಟ್ಟಿರ್ತಾರೆ ಹಾಸ್ಪಿಟ್ಲಿಗೆ, ಹೆಂಗೆ ಗೊತ್ತಾ? ಸಕ್ಸಸ್ ಆದರೆ ಮುಂದೆ ಡೋರು, ಫೇಲ್ಯೂರ್ ಆದರೆ ಹಿಂದೆ ಡೋರು, ಹಿಂದೆ ಎಲ್ಲ ಮಾರ್ಚರಿ, ಅದು ಯಾರಿಗೂ ತೋರಿಸಲ್ಲ. ಸೊ ಎಷ್ಟೋ ಕೇಸಸ್ಸು ಫೇಲ್ಯೂರ್ ಆಗಿ ಹಿಂದೆ ಡೋರಿಂದ ಹೋಗ್ತಿದೆ. ಅದಕ್ಕೆ ಅಂತ ಯಾವತ್ತಾದರೂ ಇವತ್ತು ಒಬ್ಬರು ಪೇಷಂಟ್ಸ್ ಹತ್ತೋದ್ರು ಅಂದ್ಬಿಟ್ಟು ಯಾವುದಾದ್ರೂ ಹಾಸ್ಪಿಟ್ಲನ್ನ ಮುಚ್ಚಿರೋದು ನೋಡ್ತೀರ. ಎಷ್ಟು ಪೇಷಂಟ್ಗಳು ಕೇಸ್ ಕ್ಲೋಸ್ ಆದರೂ ಸರಿ, ಸಕ್ಸಸ್ ಆದರೂ ಸರಿ, ಅವ್ರು ನಡೆಸ್ತಾನೆ ಇರ್ತಾರೆ. ಅದೇ ರೀತಿಯೇ ನಾವು ಮಾತಾಡೋದ್ರಲ್ಲೋ ಅಥವಾ ನಾವು ಹೇಳೋದ್ರಲ್ಲೋ ಯಾವುದೋ ಒಂದು ಫೇಲ್ಯೂರ್ ಆಗಿರ್ಬೋದು. ಅದಕ್ಕೆ ಅಂತ ನಾನು ನಂಬಿಕೆ ಕಳ್ಕೊಳ್ಳೋದಿಲ್ಲ. ಬಟ್ ಸ್ಟಿಲ್ ಟುಡೇ ಐ ಬಿಲೀವ್ ಟುಡೇ ಈಸ್ ದ ಡೇ ಆಫ್ ಮಿರಕಲ್. ಓ ಮೈ ಗಾಡ್. ಆಮೇಲೆ ಸೊ ಎಲ್ಲ ಡಾಕ್ಟ್ರುಗಳು ಸಕ್ಸಸ್ಫುಲ್ಲಾಗಿ ಮಾಡ್ತಾರೆ ಇಲ್ಲ? ಅದಕ್ಕೆ ಒಂದು ಡಾಕ್ಟ್ರ್ ಹೇಳ್ತಾರಂತೆ, ಆಪ್ರೇಷನ್ಗೆ ಹೋದಾಗ ಫಸ್ಟ್ ಒಂದು ಹೂನಾರ ತೊಗೊಂಡೋದ್ರಂತೆ. ಫಸ್ಟ್ ಆಪ್ರೇಷನ್ ಅಂತೆ. ಅದಕ್ಕೆ ಅಲ್ಲಿ ಇರೋರೆಲ್ಲ ಕೇಳಿದ್ರಂತೆ, ಏನು ಡಾಕ್ಟ್ರೇ ಬರ್ತಾನೆ ಹೂನಾರ ತಗೊಂಡ್ಬಂದಿದ್ದೀರಾ ಅಂತ. ಅದಕ್ಕೆ ಡಾಕ್ಟ್ರ್ ಹೇಳ್ದಂತೆ, ಇವತ್ತು ನನ್ನದು ಫಸ್ಟ್ ಆಪ್ರೇಷನ್ನು, ಅದಕ್ಕಾಗಿಯೇ ನಾನು ಹೂನಾರ ತೊಗೊಂಬಂದಿದ್ದೀನಿ. ಏನಕ್ಕೆ ಅಂತೇಳಿ, ಇಲ್ಲ ಫಸ್ಟ್ ಆಪ್ರೇಷನ್ ಸಕ್ಸಸ್ ಆದರೆ ಹೂನಾರ ನನಗೆ, ಫೇಲ್ಯೂರ್ ಆದರೆ ಅವನಿಗೆ. ಹೆಂಗೆ? ಸೊ ಎಲ್ಲ ಡಾಕ್ಟರ್ಸ್ಗಳು ಕೆಲವೊಂದು ಸಮಯ ಸೋಲ್ತಾರೆ, ಎಲ್ಲ ಲಾಯರ್ಸ್ಗಳು ಕೆಲವೊಂದು ಸಮಯ ಸೋಲ್ತಾರೆ, ಎಲ್ಲ ಬಿಲೀವರ್ಸ್ಗಳು ಕೆಲವೊಂದು ಸಮಯ ಸೋಲ್ಬೋದು. ಆದರೆ ಅದಕ್ಕೆ ಅಂತ ಐ ವಿಲ್ ನಾಟ್ ಸ್ಟಾಪ್ ಪ್ರೇಯಿಂಗ್, ಐ ವಿಲ್ ನಾಟ್ ಸ್ಟಾಪ್ ಗಿವಿಂಗ್, ಐ ವಿಲ್ ನಾಟ್ ಸ್ಟಾಪ್ ಬಿಲೀವಿಂಗ್, ಬಟ್ ಸ್ಟಿಲ್ ಮೈ ಗಾಡ್ ಈಸ್ ಅಲೈವ್. ಇವತ್ತೊಂದು ವೇಳೆ ಫೇಲ್ಯೂರ್ ಆಗಿರೋದು ಮತ್ತೆ ನಾಳೆ ಸಕ್ಸಸ್ ಆಗೇ ಆಗುತ್ತೆ, ಮತ್ತೆ ನಾಳೆ ಅದ್ಭುತ ನಡೆಯುತ್ತೆ, ಮತ್ತೆ ನಾಳೆ ಎಲ್ಲನೂ ತಿರ್ಗಾ ನನ್ನ ಕಡೆ ತಿರ್ಕೊಂಬಂದೇ ಬರುತ್ತೆ. ಆಮೆನ್. ಒಂದು ಡಾಕ್ಟ್ರ್ ಬಿಡೋದಿಲ್ಲ ಅವ್ರ ಕೇಸನ್ನ, ಒಂದು ಲಾಯರ್ ಅವ್ರ ಕೇಸನ್ನು ಬಿಡೋದಿಲ್ಲ, ಒಂದು ಬಿಲೀವರ್ ನಾವು ಯಾಕ್ರಿ ಬಿಡ್ಬೇಕು ನಮ್ಮ ನಂಬಿಕೆನ? ಏನೋ ಒಂದು ಅದ್ಭುತ ಆಗಿಲ್ಲ ಅನ್ನೋದಕ್ಕೆ ನಾವು ಇವತ್ತು ಚರ್ಚ್ ಕ್ಲೋಸ್ ಮಾಡಿಬಿಡೋಣ ಅಂತ ಕ್ಲೋಸ್ ಮಾಡೋಕ್ಕಾಗುತ್ತಾ? ಎಲ್ಲ ಸೇರ್ಕೊಂಡು ಒಟ್ಟಿಗಾಗುತ್ತೆ. ನಾವು ಬೇರೆ ಜಸ್ಟ್ ವಿ ಹ್ಯಾವ್ ಟು ಥ್ಯಾಂಕ್ ಗಾಡ್. ಸ್ತೋತ್ರ. ಎಲ್ಲರೂ ಹೇಳಿ ಆಮೇಲೆ. ನೋಡಿ, ಅದಕ್ಕೆ ಸತ್ಯವೇದ ಹೇಳುತ್ತೆ, 1 Thessalonians 5:18, 1 ಥೆಸಲೋನಿಕೆಯವರೆಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 18ನೇ ವಾಕ್ಯ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಚೆನ್ನಾಗಿ ಗಮನಿಸಿ, ಎಲ್ಲದಕ್ಕೂ ನಾವೇನು ಮಾಡಬೇಕಂತೆ? ಇದರಲ್ಲಿ ಒಂದು ರೆವಲ್ಯೂಷನ್ ಹೇಳ್ತೀನಿ. ಇನ್ ಎವ್ರಿಥಿಂಗ್ ಗಿವ್ ಥ್ಯಾಂಕ್ಸ್, ನಾಟ್ ಫಾರ್ ಎವ್ರಿಥಿಂಗ್. ಇವತ್ತು ನಮಗೇನು ಹೇಳ್ಕೊಟ್ಬಿಟ್ರು ಗೊತ್ತಾ? ಎಲ್ಲದಕ್ಕೂ ಸ್ತೋತ್ರ ಮಾಡಿ, ಎಲ್ಲದಕ್ಕೂ ಸ್ತೋತ್ರ ಮಾಡಿ. ಸತ್ಯವೇದ ಹೇಳುತ್ತೆ, ಎಲ್ಲದಕ್ಕೂ ಸ್ತೋತ್ರ ಮಾಡಲ್ಲ, ಎಲ್ಲದರಲ್ಲೂ ಸ್ತೋತ್ರ ಮಾಡು. ಎರಡಕ್ಕೂ ವ್ಯತ್ಯಾಸ ಏನು ಗೊತ್ತಾ? ಕಾಯಿಲೆಗಾಗಿ ಸ್ತೋತ್ರ ಅಲ್ಲ, ಕಾಯಿಲೆಯಲ್ಲೂ ಸ್ತೋತ್ರ. ಕಷ್ಟಕ್ಕಾಗಿ ಸ್ತೋತ್ರಪ್ಪಲ್ಲ, ಕಷ್ಟದಲ್ಲೂ ಸ್ತೋತ್ರ. ಅರ್ಥ ಆಗ್ತಾಯ್ತಾ? ಇನ್ ಎವ್ರಿಥಿಂಗ್ ಗಿವ್ ಥ್ಯಾಂಕ್ಸ್, ನಾಟ್ ಫಾರ್ ಎವ್ರಿಥಿಂಗ್ ಗಿವ್ ಥ್ಯಾಂಕ್ಸ್. ಇನ್ ಎವ್ರಿಥಿಂಗ್. ಇನ್ ಎವ್ರಿಥಿಂಗ್ ಮೀನ್ಸ್ ಟುಡೇ ಐ ಮೇ ಬಿ ಇನ್ ಸಿಕ್ನೆಸ್, ಬಟ್ ಸ್ಟಿಲ್ ಐ ಗಿವ್ ಥ್ಯಾಂಕ್ಸ್, ನಾಟ್ ಬಿಕಾಸ್ ಆಫ್ ಸಿಕ್ನೆಸ್, ಕಾಯಿಲೆಗಾಗಿ ಅಲ್ಲ. ವೈ ಐ ಗಿವ್ ಥ್ಯಾಂಕ್ಸ್ ಇನ್ ಸಿಕ್ನೆಸ್? ಬಿಕಾಸ್ ಸಿಕ್ನೆಸ್ ವಿಲ್ ಬಿ ಚೇಂಜ್ಡ್. ಆಮೇಲೆ ಕಾಯಿಲೆಯಲ್ಲೂ ಸ್ತೋತ್ರ ಮಾಡೋದಕ್ಕೆ ನನ್ನ ಕೈಲಿ ಆಗ್ತೈತೆ. ಯಾಕೆ ಗೊತ್ತಾ? ನಾನು ಸ್ತೋತ್ರ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ? ಇದು ಚೇಂಜ್ ಆಗೇ ಆಗುತ್ತೆ ಅನ್ನೋದಕ್ಕೆ ಸ್ತೋತ್ರ ಹೊರ್ತು ದೇವರೇ ಈ ಕಾಯಿಲೆ ಕೊಟ್ಟಲ್ಲ ಸ್ತೋತ್ರ 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 ಅಲ್ಲ.
ದೇವರೇ ನನಗೆ ಕಷ್ಟ ಕೊಟ್ಟಿದ್ದೆಲ್ಲಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರೇ ನನಗೆ ಮೈಯೇ ಸರಿ ಇಲ್ಲಪ್ಪ, ಸ್ತೋತ್ರ ಸ್ತೋತ್ರ. ಅಲ್ಲ, ನನ್ನ ಮೈ ಸರಿ ಇಲ್ಲ ಅಂದರೂ ಸ್ತೋತ್ರ ಮಾಡ್ತೀನಿ. ಯಾಕೆ ಗೊತ್ತಾ? ಇವತ್ತಿರೋ ಥರ ನಾಳೆ ನನ್ನ ಪರಿಸ್ಥಿತಿಗಳು ಇರಲ್ಲ, ಎಲ್ಲನೂ ಬದಲಾವಣೆ ಆಗುತ್ತೆ. ಥ್ಯಾಂಕ್ಸ್ ಗಿವಿಂಗಲ್ಲಿ ಒಂದು ಪವರ್ ಇರ್ತದೆ. ಸ್ತೋತ್ರ. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು ತೊಗೊಂಡು ಪ್ರೇಯರ್ ಮಾಡಿದ್ರ, ಸ್ತೋತ್ರ ಮಾಡಿದ್ರ? ಸ್ತೋತ್ರ ಮಾಡಿದ ಮೇಲೆ ಮಿರಾಕಲಲ್ಲಿ ಪ್ರೇಯರ್ ಮಾಡಿಲ್ಲ ಯೇಸು ಸ್ವಾಮಿ, ಸ್ತೋತ್ರ ಮಾಡಿದ್ರು. ನಾನೇನು ಹೇಳ್ತೀನಿ ಗೊತ್ತಾ? ವೆನ್ ಯು ಗಿವ್ ಥ್ಯಾಂಕ್ಸ್ ಇಟ್ ವಿಲ್ ಮಲ್ಟಿಪ್ಲೈ. ನೀವು ಸ್ತೋತ್ರ ಮಾಡಿದಾಗಲೇ ಎಲ್ಲನೂ ಮಲ್ಟಿಪ್ಲೈ ಆಗೋದು. ಸೊ ನಮ್ಮ ದೇವರಿಗೆ ಇಷ್ಟವಾದಂಥದ್ದು ಯಾವುದು ಅಂದರೆ ರೀಪ್ಲೇಸ್ಮೆಂಟ್ ಅಲ್ಲ, ರೀಸ್ಟೋರೇಷನ್. ಲೂಕನ ಬರೆದ ಪುಸ್ತಕ 6:10. ಸುತ್ತಲೂ ಅವರೆಲ್ಲರನ್ನು ನೋಡಿ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಹಾಗೆಯೇ ಮಾಡಿದನು, ಕೈ ವಾಸಿಯಾಯಿತು. ಆ್ಯಕ್ಚುಲಿ ಇವನ್ ಪ್ರಾಬ್ಲಮ್ ಏನು? ಇದಕ್ಕಿಂತ ಮುಂಚೆ ಅದು ಬತ್ತಿ ಹೋಗಿದ್ದ, ಕೈ ಬತ್ತಿ ಹೋಗಿದ್ದ 8. ಆದರೆ ಆತನು ಅವರ ಯೋಚನೆಗಳನ್ನು ತಿಳಿದು, ಓಕೆ, ಪ್ಯಾರಲೈಸ್ಡ್ ಹ್ಯಾಂಡ್. ಇಂಗ್ಲೀಷಲ್ಲಿ ಏನು? ಕೈ ಪ್ಯಾರಲೈಸ್ಡ್ ಆಗಿಬಿಟ್ಟಿದೆ. ಬತ್ತಿ ಹೋಗಿದ್ದ ಅಂದರೆ ಕೈ ಇಷ್ಟು ಬೆಳೆದಿಲ್ಲ. ಸರಿ, ಇದನ್ನು ಮುಡ್ದಾಕ್ಬಿಟ್ಟು ಬೇರೆ ಇಟ್ಬಿಡೋಣ ಅಂದ್ರೆ ಬೆಳೆದೇ ಇರೋ ಕೈನ ದೇವ್ರು ಬೆಳೆಸಿದ್ರ? ಸೊ ದೇವ್ರು ರೀಪ್ಲೇಸ್ ಮಾಡೋದಕ್ಕಿಂತ ಇರೋದನ್ನೇ ಸರಿ ಮಾಡೋದೇ ದೇವರಿಗೆ ಇಷ್ಟವಾದಂಥ ಒಂದು ಕಾರ್ಯ. ನೋಡಿ, ಆದಾಮನು ಅವಳು ಏದೇನು ತೋಟದಲ್ಲಿ ತಪ್ಪು ಮಾಡಿಬಿಟ್ರು. ಇವಾಗ ಯೇಸು ಸ್ವಾಮಿ ದೇವ್ರು ಏನು ಮಾಡಿರಬೇಕಾಗಿತ್ತು? ಅವ್ರನ್ನ ಸಾಯಿಸ್ಬಿಟ್ಟು ಹೊಸ ಆದಾಮ ಅವಳನ್ನು ಸೃಷ್ಟಿ ಮಾಡೋಕ್ಕಾಗಿರ್ಲಿಲ್ವ? ದೇವರಿಗೆ ಮಾಡ್ಬೋದಾಗಿತ್ತಾ ಇಲ್ವಾ? ಯಾರು ಇರಲಿಲ್ಲ. ಯಾರು ನೋಡ್ತಾಯಿದ್ರು ಅವಾಗ? ಇದ್ದಿದ್ದೇ ಇಬ್ಬೇ ಇಬ್ಬರು. ಸರಿ, ಇನ್ನೊಂದು ಸತಿ ಮಣ್ಣೆತ್ಕೊಂಡು ಹೊಸ ಆದಾಮನು ಮಾಡಿರ್ಬೋದಾಯ್ತಾ ಇಲ್ವಾ? ದೇವ್ರು ಮತ್ತೆ ಅದೇ ಆದಾಮನ್ನು ರೀಸ್ಟೋರ್ ಮಾಡಿದ್ರೆ ಹೊರತು ರೀಪ್ಲೇಸ್ ಮಾಡಿಲ್ಲ. ಸೊ ನೀನೇನೇ ತಪ್ಪು ಮಾಡಿದ್ರು ದೇವ್ರು ನಿನ್ನನ್ನು ರೀಸ್ಟೋರ್ ಮಾಡ್ತಾರೆ ಹೊರತು ನಿನಗೆ ಬದಲಾಗಿ ರೀಪ್ಲೇಸ್ಮೆಂಟ್ ಮಾಡಲ್ಲ. ಹಿ ವಿಲ್ ರೀಸ್ಟೋರ್ ಯು. ಓಹ್ ಮೈ ಗಾಡ್. ದೇವರಿಗೆ ರೀಪ್ಲೇಸ್ಮೆಂಟ್ ಇಷ್ಟ ಇಲ್ಲ ರೀ, ರಿಸ್ಟೋರೇಷನ್ನೇ ಇಷ್ಟ ಆಗೋದು. ಇವಾಗ ನಾನೇನು ಹೇಳ್ತೀನಿ ಅಂದರೆ, ನಾನು ದೇವ್ರನ್ನ ಸ್ವೀಕಾರ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಹೆಂಗಂಗೆಲ್ಲ ಬಾಳ್ದೆ. ನಾವೆಲ್ಲ ಸೇವೆಗೆ ಬರ್ತೀವೋ ಇಲ್ವೋ ಅಂದ್ಕೊಂಡಿದ್ವಿ. ನಮ್ಮ ಲೈಫ್ ಹೆಂಗಂಗೋ ಅಧ್ವಾನ ಆಗ್ಬಿಟ್ಟಿತ್ತು, ಹೆಂಗಂಗೋ ಹೋಗ್ಬಿಡ್ತು. ದೇವ್ರ ಮನಸ್ಸಿಟ್ಟಿದ್ರೆ ಇವನು ಏನು ಇಷ್ಟು ತರಲೆ ಮಾಡ್ತಾನಲ್ಲ, ಓಕೆ ಲೆಟ್ ಮಿ ರೀಪ್ಲೇಸ್ ಪಾಸ್ಟರ್ ಫಿಲಿಪ್ ಅಂತ ಹೇಳಿ ಇನ್ನೊಂದು ಫಿಲಿಪ್ ಬಾಬು ಚಿಕ್ಕ ವಯಸ್ಸಿಂದನೇ ಒಳ್ಳೆಯವನಾಗಿರುವಂಥ ಒಂದು ಫಿಲಿಪ್ ಬಾಬನ ಇಟ್ಟಿರ್ಬೋದಾಯ್ತು. ಆದರೆ ದೇವರು ಹಂಗೆ ಮಾಡೋದಿಲ್ಲ. ನೀನು ಎಷ್ಟೇ ದೇವ್ರನ್ನ ಬಿಟ್ಟು ಹೋದರೂ ಆತನ ಮತ್ತೆ ನಿನ್ನನ್ನು ಕರ್ಕೊಂಬರೋದಕ್ಕೆ ಆತನು ಶಕ್ತನು. ಅದಕ್ಕೇ ದೇವರ ಗುಣಾತಿಶ ಏನು ಅನ್ನೋದನ್ನು ಬಂದ್ಬಿಟ್ಟು ಕನ್ನಡದಲ್ಲಿ ಕೀರ್ತನೆ 23ರಲ್ಲಿ ಯೆಹೋವನು ನನಗೆ ಕುರುಬನು ಅನ್ನೋ ಒಂದು ಬೈಬಲ್ ಸ್ಟಡಿನ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ದೇವ್ರ ಚಿತ್ತ ಆದರೆ ಅಪಾರ್ಟ್ ಫ್ರಮ್ ಸಂಡೇ ವೆಡ್ನೆಸ್ಡೇ ಒಂದು ಮೆಸೇಜ್ ಪ್ಲ್ಯಾನ್ ಮಾಡಿದ್ದೀವಿ. ದೇವ್ರ ಚಿತ್ತ ಆದರೆ ಫ್ರೈಡೇನೂ ಒಂದು ಮೆಸೇಜ್ ಪ್ಲ್ಯಾನ್ ಮಾಡ್ತೀವಿ. ಸೊ ಸ್ಯಾಮ್ಸ್ 23, ಸ್ಯಾಮ್ಸ್ 90, ಸ್ಯಾಮ್ಸ್ 91, ಸ್ಯಾಮ್ಸ್ 112, ಆಮೇಲೆ ಬಂದ್ಬಿಟ್ಟು ರೋಮನ್ಸು, ದ ಬುಕ್ ಆಫ್ ಎಫೇಷನ್ಸು, ದ ಬುಕ್ ಆಫ್ ಗೆಲೇಷನ್ಸು, ಎಲ್ಲ ಚಾಪ್ಟರು ಬೈಬಲ್ ಸ್ಟಡಿ ಮಾಡಿ 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 ಯೂಟ್ಯೂಬ್ ಲೈಬ್ರರಿಯಲ್ಲಿ ಇಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಕಲ್ಲಿ ಪಾಸ್ಟರ್ ಫಿಲಿಪ್ ಬಾಬು ಅಂತ ಹೊಡೆದ್ರೆ ಕೀರ್ತನೆ 23 6 ಸಬ್ಜೆಕ್ಟು, ಸ್ಯಾಮ್ಸ್ 91 10 ಸಬ್ಜೆಕ್ಟು, ರೋಮನ್ಸು 100 ಸಬ್ಜೆಕ್ಟು, ಎಫೇಷನ್ಸು 100 ಸಬ್ಜೆಕ್ಟು, ಎಲ್ಲ ಬೈಬಲ್ ಸ್ಟಡಿನೂ ಫುಲ್ ನಮ್ಮ ಲೈಬ್ರರಿಯಲ್ಲಿ ಇರಬೇಕು. ಸೊ ವಿ ಆರ್ ವರ್ಕಿಂಗ್ ಫಾರ್ ದಟ್. ಅದಕ್ಕಾಗಿಯೇ ಮೈಕು ಸಿಸ್ಟಮ್ಸು ಎಲ್ಲ 1.5 ತಿಂಗಳಿಂದ ಸ್ಟುಡಿಯೋ ರೆಡಿ ಮಾಡ್ತಾನೇ ಇದ್ದೀವಿ. ಸೊ ಆಲ್ಮೋಸ್ಟ್ ಈ ವಾರ ಆಯಿತು ಅಂತ 1.5 ತಿಂಗಳಾಯಿತು. ಸೊ 1.5 2 months ಆಯಿತು. 2 monthsಯಿಂದ ವಿ ಆರ್ ವರ್ಕಿಂಗ್ ಫಾರ್ ದಟ್. ನೀವಿರೋ ಕಡೆಯೇ ನಿಮಗೆ ಬಂದು ತಲುಪುತ್ತೆ. ಯೆಹೋವನು ಕುರುಬನು ನಿಮ್ಮ ಮನೆಗೆ ಬಂದು ತಟ್ತಾರೆ. ಈಗ ನಾನು ಸ್ಯಾಮ್ಸ್ 23, ಸ್ಯಾಮ್ಸ್ 91, ಸ್ಯಾಮ್ಸ್ 112 ಇದನ್ನೆಲ್ಲ ಸಬ್ಜೆಕ್ಟು ಬೈಬಲ್ ಸ್ಟಡಿನ ನಾವು ಯಾಕೆ ಎಲ್ಲನ ಅನೇಕ ಸಬ್ಜೆಕ್ಟ್ಗಳನ್ನು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ,
ಫಸ್ಟ್ ಒಂದನ್ನು ನಾವು ಅರ್ಥ ಮಾಡ್ಕೊಬೇಕು. ಅವರ್ ಮೋಟೋ, ಅವರ್ ಪರ್ಪಸ್ ಏನು, ನಮ್ಮ ಸೇವೆ ಮೋಟೋ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಉದ್ದೇಶ ಇರುತ್ತೆ. ನೋಡಿ, ಕೆಲವ್ರನ್ನ ದೇವರು ಕೆಲವೊಂದು ಕಾರ್ಯಗಳಿಗಾಗಿ ದೇವ್ರು ಕರೆದಿರ್ತಾರೆ. ಓಕೆನಾ? ಸೊ ಅನೇಕ ಪಾಸ್ಟರ್ಸ್ಗಳಿರ್ತಾರೆ. ಪಾಸ್ಟರ್ಸ್ಗಳಿಗೆ ಒಂದು ಚರ್ಚ್ ಕಟ್ಟಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಆ ಚರ್ಚ್ ಫುಲ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ಒಂದೊಂದು ಚರ್ಚೆಲ್ಲ 500 ಜನ ಇರ್ತಾರೆ, 1000 ಜನ ಇರ್ತಾರೆ, 2000 ಜನ ಇರ್ತಾರೆ, 5000 ಜನ ಇರ್ತಾರೆ. ಸೊ ಅವ್ರ ಡೆಸ್ಟಿನೇಷನ್, ಅವ್ರ ಪರ್ಪಸ್ ಅದು. ಸೊ ದೇ ಹ್ಯಾವ್ ಟು ಬಿಲ್ಡ್ ಎ ಚರ್ಚ್. ಸೊ ಸಿಟಿಯಲ್ಲಿ ಒಂದು ಬಿಗ್ ಚರ್ಚ್, ಪಟ್ಟಣದಲ್ಲೇ ಒಂದು ದೊಡ್ಡ ಸಭೆ ಕಟ್ಟಬೇಕು ಅನ್ನೋದು ಅವ್ರ ಉದ್ದೇಶವಾಗಿರುತ್ತದೆ. ಬಿಕಾಸ್ ದೇ ಆರ್ ಕಾಲ್ಡ್ ಫಾರ್ ದ್ಯಾಟ್. ಸೊ ನನ್ನ ಉದ್ದೇಶ ಏನು ಗೊತ್ತಾ, ಒಂದು ಚರ್ಚಲ್ಲೋ ಅಥವಾ ಒಂದು ಬಿಲ್ಡಿಂಗ್ ಒಳಗಡೆ ಮಾತಾಡೋದಲ್ಲ. ಐ ವಾಂಟ್ ಟು ಪ್ರೀಚ್ ಫಾರ್ ಕರ್ನಾಟಕ. ಐ ಮೀನ್, ಕೆಲವ್ರನ್ನ ದೇವರು ಕೆಲವ್ರನ್ನ ದೇವರು ಇಟ್ಟಿರ್ತಾರೆ. ದೇ ಆರ್ ಫಾರ್ ಗಾಸ್ಪಲ್, ದೇ ಆರ್ ಫಾರ್ ಮೀಡಿಯಾ, ದೇ ಆರ್ ಫಾರ್ TV ಮಿನಿಸ್ಟ್ರಿ ಅನ್ನೋದಕ್ಕೆ ಕೆಲವ್ರನ್ನ ಆರಿಸ್ಕೊಂಡಿರ್ತಾರೆ. ಸೊ ಈಗ ನನ್ನ ಹೃದಯದಲ್ಲಿ ಭಾಳ ಸ್ಟ್ರಾಂಗಾಗಿ ನನಗೆ ಗೊತ್ತು, ಐ ಆಮ್ ನಾಟ್ ಕಾಲ್ಡ್ ಫಾರ್ ಓನ್ಲಿ ಫಾರ್ ದ ಚರ್ಚ್, ಐ ಆಮ್ ಕಾಲ್ಡ್ ಟು ದ ನೇಷನ್. ಐ ಮೀನ್, ಸೊ ಈ ಸಬ್ಜೆಕ್ಟನ್ನೆಲ್ಲ ನಾನು ಯಾವುದಕ್ಕಾಗಿ ಎಲ್ಲ ಸಬ್ಜೆಕ್ಟು ಒಂದೊಂದೇ ದೇವರು ನನ್ನ ಮುಖಾಂತರ ಕರ್ನಾಟಕದಲ್ಲಿ ಮಾತಾಡಿಸ್ತಾರೆ ಅಂದರೆ, ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಇನ್ ದ ಚರ್ಚ್. ಒಂದು 4 ಗೋಡೆಗಳ ಮಧ್ಯದಲ್ಲಿ ಮಾತಾಡೋದು ಮಾತ್ರ ನನ್ನ ಕಾಲಿಂಗ್ ಅಲ್ಲ. ಕರ್ನಾಟಕನೇ ನಮ್ಮ ಆಡಿಟೋರಿಯಂ ಥರ. ಆಮೇಲೆ ಸೊ ಎಲ್ರೋಯಿ ನನ್ನ ಪುಲ್ಪಿಟ್ಟು, ಕರ್ನಾಟಕ ನನ್ನ ಆಡಿಟೋರಿಯಮ್. ಸೊ ಆ ಒಂದು ಮೋಟೋಯಿಂದ, ಸೊ ಆ ಒಂದು ಉದ್ದೇಶದಿಂದ ನಾನು ಎಲ್ಲ ಸಬ್ಜೆಕ್ಟನ್ನು ನಾನು ಮಾತಾಡ್ತಾ ಇದ್ದೀನಿ. ಸೊ ಸ್ಟುಡಿಯೋ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ, ಅದು ಎಂಡೇ ಆಗ್ತಾಯಿಲ್ಲ. ಮಾಡ್ತಾಯಿದ್ದೀವಿ. ಮಿಕ್ಸರ್ ತೊಗೊಳ್ತಾ ಇದ್ದೀವಿ, ಮೈಕ್ ತೊಗೊಳ್ತಾ ಇದ್ದೀವಿ, ಅದು ಶೂಟ್ ಆಗ್ತಾಯಿಲ್ಲ. ಮತ್ತು ಕ್ಯಾಮ್ರಾ ತೊಗೊಳ್ತಾ ಇದ್ದೀವಿ, ಅದು ಶೂಟ್ ಆಗ್ತಾಯಿಲ್ಲ. ಮತ್ತು ಲೈಟಿಂಗ್ ಶೂಟ್ ಆಗ್ತಾಯಿಲ್ಲ. ಒಂದೊಂದೇ ಅಪ್ಗ್ರೇಡ್ ಮಾಡ್ತಾ ಇರೋದಕ್ಕೇ 1.5 ತಿಂಗಳು 2 ತಿಂಗಳಾಯಿತು. ಕೆಲವರು ಕೇಳಿದ್ರು, ಏನು ಇಷ್ಟು ಲಕ್ಷ ಆಗ್ತಾನೇ ಇದಿರಲ್ಲ ಅಂತ. ನಾನೇನು ಹೇಳ್ತೀನಿ ಅಂದರೆ, ದಿಸ್ ಈಸ್ ನಾಟ್ ಫಾರ್ ಚರ್ಚ್ಗಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿಲ್ಲ. ಇಷ್ಟು ಲಕ್ಷ ನಾವು ಯಾತಕ್ಕಾಗಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ, ದೇಶಕ್ಕಾಗಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಸೊ ಇನ್ನೂ ಲಕ್ಷ, ಇನ್ನೂ ಕೋಟಿ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಟು ರೀಚ್ ದ ನೇಷನ್. ಆಮೇಲೆ ಸೊ ನನ್ನ ಜೊತೆ ಪಾಸ್ಟರ್ ನಾನು ನಿಮ್ಮ ಜೊತೆ ಸೇರಿಕೊಂಡು ವಿ ವಿಲ್ ರೀಚ್ ದ ನೇಷನ್, ವಿ ವಿಲ್ ರೀಚ್ ಕರ್ನಾಟಕ, ವಿ ವಿಲ್ ರೀಚ್ ದ ವರ್ಲ್ಡ್ ಅಂತ ಆಸೆ ಪಡೋರು ನೀವು ನಮ್ಮ ಜೊತೆ ಸೇರ್ಕೊಬೋದು, ನಮಗಾಗಿ ಪ್ರೇಯರ್ ಮಾಡ್ಬೋದು, ನಮ್ಮ ಜೊತೆ ಪಾರ್ಟ್ನರ್ಸ್ ಆಗ್ಬೋದು, ನಮಗೆ ಕೊಡೋರಾಗಿರ್ಬೋದು. ನಮಗೆ ಪಾಸ್ಟರ್ ಇನ್ಮೇಲೆ ಈ ಮಿನಿಸ್ಟ್ರಿಗಾಗಿ ವಿ ವಿಲ್ ಸೋ ಅಂದರೆ, ಯು ಕ್ಯಾನ್ ಸೋ ಇನ್ ದಿಸ್ ಕಿಂಗ್ಡಮ್, ಯು ಆರ್ ಆಲ್ವೇಸ್ ವೆಲ್ಕಮ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಉದ್ದೇಶಪೂರ್ವಕವಾಗಿ ಮಿನಿಸ್ಟ್ರಿ ಮಾಡ್ತಾಯಿದ್ದೀವಿ. ಏನೋ ಒಂದು ಫೇಸ್ಬುಕ್ ಯೂಟ್ಯೂಬಲ್ಲಿ ನಮಗೆ ಎಷ್ಟು ವ್ಯೂಸ್ ಬಂತು, ಎಷ್ಟು ಸಬ್ಸ್ಕ್ರೈಬರ್ ಆದರು, ಇವಾಗ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟ್ ಇಲ್ಲ. ನೋಡಿ, ಮೆಸೇಜ್ ಕೊಡ್ತಾ ಇರ್ತೀವಿ, ಸೆಂಟ್ರಲ್ಲಿ ಒಂದು ಹಾಡು ಹಾಕ್ತೀವಿ, ಎಷ್ಟು ವ್ಯೂಸ್ ಬರ್ತೈತೋ ಇಲ್ವೋ ಹೋಗ್ತಾ ಇರ್ತೈತೆ. ನಮ್ಮ ಮೋಟೋ ಏನು ಅಂದರೆ, ನಮ್ಮ ವಿಷನ್ ಏನಂದರೆ, ಜಸ್ಟ್ ಆ್ಯಡ್ ಇಟ್ ಎವ್ರಿಥಿಂಗ್ ಇನ್ ಯೂಟ್ಯೂಬ್. ಒಂದು ದಿವಸ ಹೋಲಿ ಸ್ಪಿರಿಟ್ ಒಬ್ಬರಿಗೆ ಹೇಳ್ತಾರೆ, ಈ ಮೆಸೇಜ್ ಕೇಳು, ಪಾಸ್ಟರ್ ಫಿಲಿಪ್ ಬಾಬು ಅಂತ ಒಂದು ಸತಿ ಕೇಳು ಅಂತ ಕೇಳ್ತಾರೆ, ಲೈಫ್ ಚೇಂಜ್ ಆಗ್ಬೋದು. ಎಷ್ಟು ಜನ ಜೀವಿತಗಳು ಚೇಂಜ್ ಆಗುತ್ತೆ. ಸೊ ನಾವು ರೆಡಿಯಾಗಿರೋಣ, ಅನೇಕರನ್ನ ಹೋಲಿ ಸ್ಪಿರಿಟ್ ಕನೆಕ್ಟ್ ಮಾಡ್ತಾರೆ. ಸೊ ನನ್ನ ಜೊತೆ ಕನೆಕ್ಟ್ ಆಗಬೇಕು ಪಾಸ್ಟರ್, ನಾನು ನಿಮ್ಮ ಜೊತೆ ಈ ಗಾಸ್ಪಲ್ಗೆ ಶೇರ್ ಮಾಡ್ತೀನಿ, ಈ ಗಾಸ್ಪಲಲ್ಲಿ ನಾವು ಭಾಗಿಯಾಗ್ತೀವಿ, ನಾವು ನಿಮ್ಮ ಜೊತೆ ನಿಲ್ತೀವಿ ಅಂದರೆ, ಯು ಕ್ಯಾನ್ ಪ್ರೇ ಫಾರ್ ಅಸ್, ಯು ಕ್ಯಾನ್ ಸೋ ಫಾರ್ ಅಸ್ ಇನ್ ಟು ದಿಸ್ ಮಿನಿಸ್ಟ್ರಿ, ವಿ ವಿಲ್ ರೀಚ್ ದ ನೇಷನ್ ವೆರಿ ಸೂನ್. Hebrews 6:11, ಇಬ್ರಾಯರಿಗೆ ಬರೆದ ಪುಸ್ತಕ 6:11. ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇವೆ. ಆಸಕ್ತಿ ಅಂದರೆ ಡಿಲಿಜೆನ್ಸ್. ಸತ್ಯವೇದ ಹೇಳುತ್ತೆ, ಆಸಕ್ತಿಯನ್ನು ತೋರಿಸಿದ್ದೀರಿ, ಅದೇ ರೀತಿಯಲ್ಲಿ ಆಸಕ್ತಿಯಾಗಿರಿ. ಸೊ ಯಾವಾಗಾದರೂ ಏನಾದರೂ ಮಾಡಬೇಕು ಅಂದರೆ ಆಸಕ್ತಿ ಬೇಕು. ನೋಡಿ, ಟು ರಿಸೀವ್ ಸಮ್ ಪ್ರಾಮಿಸಸ್, ದೇವ್ರ ವಾಗ್ದಾನಗಳನ್ನು ನಾವು ಹೊಂದ್ಕೊಳ್ಳೋದಕ್ಕೆ
ಕೆಲವೊಂದು ಡಿಸಿಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಕೆಲವೊಂದು ಕಮಿಟ್ಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೆನ್. ಟು ಗೋ ಟು ದ ನೆಕ್ಸ್ಟ್ ಲೆವೆಲ್ ವಿ ನೀಡ್ ಸಮ್ ಕಮಿಟ್ಮೆಂಟ್ಸ್, ವಿ ನೀಡ್ ಸಮ್ ಡಿಸಿಷನ್ಸ್. ವಿತೌಟ್ ಕಮಿಟ್ಮೆಂಟ್ಸ್, ಡಿಸಿಷನ್ಸ್, ಡಿಸಿಪ್ಲಿನ್, ಯು ಕೆನಾಟ್ ರೀಚ್ ದ ನೆಕ್ಸ್ಟ್ ಲೆವೆಲ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಸತಿ ಹೇಳಿದೆ, ಫೇತ್ ಆ್ಯಂಡ್ ವರ್ಕ್ಸ್ ಬೋತ್ ಆರ್ ಕನೆಕ್ಟೆಡ್. ಇಫ್ ಯು ಟೆಲ್ ಐ ಹ್ಯಾವ್ ಎ ಫೇತ್, ದೇರ್ ಶುಡ್ ಬಿ ಎ ವರ್ಕ್. ಅಬ್ರಾಹ್ಮನ ನಂಬಿಕೆಯನ್ನು ದೇವ್ರು ಹೆಂಗೆ ನೋಡಿದ್ರು? ಮಗನ ಕರ್ಕೊಂಡು ಬೆಟ್ಟದ ಮೇಲೆ ಹತ್ತಿ, ಬೆಟ್ಟ ಮೇಲೆ ಅಲ್ಲಿವರೆಗೂ ಹೋಗ್ಬಿಟ್ಟು ಒಂದು ಕತ್ತಿ ತೊಗೊಂಡು, ಇವಾಗ ಅಲ್ಲಿವರೆಗೂ ಹೋಗ್ತಾರಲ್ಲ, ಅಲ್ಲಿ ದೇವ್ರು ಹೇಳ್ತಾರೆ, ಅಬ್ರಾಹ್ಮನೇ ಸ್ಟಾಪ್ 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 ಸ್ಟಾಪ್, ಈಗ ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದೆ ಅಂತ ಗೊತ್ತಾಯಿತು ಅಂತ. ಎಲ್ಲವರೆಗೂ ಟೆಸ್ಟ್ ಹೋಯ್ತು? ಮಗನ ಮೇಲೆ ಕತ್ತಿ ಹಾಕೋವರೆಗೂ, ಬೆಟ್ಟದ ಮೇಲೆ ಹತ್ತು ಹೋಗೋವರೆಗೂ ಗಾಡ್ ವಾಸ್ ಸೈಲೆಂಟ್. ಕೆಲವೊಂದು ಟೈಮಲ್ಲಿ ಬೆಟ್ಟ ಹತ್ತಬೇಕಂದ್ರೆ ಇವನು ನೋಡಿ, ಇವನ ಮಗನ ಕೊಡು ಅಂದಿದ ತಕ್ಷಣ ಇವನು ಎಷ್ಟೆಲ್ಲ ಯೋಚನೆ ಮಾಡಿ, ಫಸ್ಟು ಎಂಟಿಗೆ ಹೇಳ್ಬಾರ್ದು. ಅವ್ನು ಹೇಳಲೇ ಇಲ್ಲ ಮಗನ ಕರ್ಕೊಂಡು ಹೋಗ್ತೀನಿ ಅಂತ. ಹೇಳಿದರೆ ಬೆಳಿಗ್ಗೆನೇ ರಾಕ್ಷಸಿ ಥರ ನಿಂತುಬಿಟ್ಟಿರೋಳು ಆಚೆ. ನಾನು ಕಷ್ಟಪಟ್ಟು 9 ತಿಂಗಳು ಹೊಟ್ಟೆಲಿಟ್ಟು ನಾನು ಸಾಕಿದ್ದೀನಿ, ನೀನು ಈಸಿಯಾಗಿ ಎತ್ಕೊಂಡು ಹೋಗ್ತಾಯಿದ್ದೆ ಕತ್ತಿ ತೊಗೊಂಡು ಅಂತ ಹೇಳಿ ಅಲ್ಲೇ ಪ್ಲ್ಯಾನ್ ಅಬಾರ್ಟ್ ಮಾಡಿಬಿಟ್ಟಿರೋಳು. ಸೊ ಇವನೆಷ್ಟು ನೀಟಾಗಿ ದೇವರ ಹೆಂಡ್ತಿನ ದೇವರ, ಮಕ್ಕಳ ದೇವರ, ಹೆಂಡ್ತಿ ಮಕ್ಕಳು ಎಲ್ಲದಕ್ಕಿಂತ ದೇವರೇ. ಆ ತೀರ್ಮಾನ ಬರಬೇಕು ಅಂದರೆ ಅದರಲ್ಲೊಂದು ಫಸ್ಟ್ ಗಟ್ಸ್ಬೇಕು. ದೇವರೇ ನಾನು ನಂಬಿದ್ದೀನಿ ಅಂತ ಮನೇಲಿ ಕುಂತಿರಲಿಲ್ಲ. ಈ ಶೋಡ್ ಈಸ್ ಆ್ಯಕ್ಷನ್ಸ್. ಸೊ ವಿತೌಟ್ ಆ್ಯಕ್ಷನ್ ದೇರ್ ಈಸ್ ನೋ ಫೇತ್. ಚಿಕ್ಕ ಚಿಕ್ಕದು ಸ್ಟಾರ್ಟ್ ಡೂಯಿಂಗ್ ಇಟ್. ಚಿಕ್ಕ ಚಿಕ್ಕದನ್ನು ಮಾಡಿ. ಆ ಟೈಮಿಂಗು, ಗಿವಿಂಗು, ಪ್ರೇಯಿಂಗು, ಬೈಬಲ್ ರೀಡಿಂಗು, ಕಮಿಂಗ್ ಟು ಚರ್ಚ್ ಆನ್ ಟೈಮ್, ಇದೆಲ್ಲ ನೋಡಿ ದೇವರಿಗೆ ನೀವು ತೋರಿಸುವಂಥ ರೆವರೆನ್ಸ್. ಇವಾಗಲೇ ಮೆಸೇಜಿಗೆ ಆ್ಯಕ್ಚುಲಿ ಬರ್ತಾಯಿದ್ದೀನಿ. ಇವಾಗ ಕಮಿಂಗ್ ಟು ದ ಮೆಸೇಜ್, ಡಿವೈನ್ ಕನೆಕ್ಷನ್. ಎಲ್ಲರೂ ಹೇಳಿ. ದೇವರು ಕೆಲವೊಂದು ಕನೆಕ್ಷನ್ಸ್ನ ಕೊಡ್ತಾರೆ. ಆ ಕನೆಕ್ಷನ್ನೇ ನಮ್ಮ ಲೈಫನ್ನು ಚೇಂಜ್ ಮಾಡೋದು. ನೋಡಿ, ಕನೆಕ್ಷನ್ಸ್ ಆರ್ ಲೈಕ್ ಎ ಬ್ರಿಡ್ಜ್ ಇನ್ ಅವರ್ ಲೈಫ್. ಕೆಲವೊಂದು ಸಂಬಂಧಗಳು ನಮ್ಮ ಲೈಫಲ್ಲಿ ಒಂದು ಸೇತುವೆ ಇದ್ದಂಗೆ. ಆ ಬ್ರಿಡ್ಜ್ ಕರೆಕ್ಟಾಗಿದ್ದರೆ ಲಾರೀಸ್ ವಿತ್ ಲೋಡ್ ಹಾಕ್ಕೊಂಡಿರೋ ಲಾರಿಗಳೆಲ್ಲ ಬ್ರಿಡ್ಜ್ ಮೇಲಿಂದ ಬರುತ್ತಂತೆ. ಇವಾಗ ರೋಡ್ ಸರಿಯಿಲ್ಲ ಅಂದರೆ ಏನು ಬರಲ್ಲ. ಸೊ ಸಂಬಂಧಗಳು ಯಾವ ರೀತಿ ಅಂತೆ? ರೋಡ್ ಇದ್ದಂಗೆ. ರೋಡ್ ಸರಿ ಇದ್ದರೆ ಆಶೀರ್ವಾದಗಳು ತಾನಾಗೆ ಬರುತ್ತಂತೆ. ಸೊ ಈ ಕನೆಕ್ಷನ್ಸ್ ಬಗ್ಗೆ ಹೋದ್ಸತಿ ಒಂದು ಡಿವೈನ್ ಕನೆಕ್ಷನ್ ಬಗ್ಗೆ ಪಾರ್ಟ್ 1 ನಾನು ಮಾತಾಡಿದ್ದೀನಲ್ವಾ. ಸೊ ಇನ್ನೊಂದು ವಾಕ್ಯನೂ ಅದರಲ್ಲಿ ಸೇರಿಸ್ಕೊಳ್ಳೋಣ. 1 ಸ್ಯಾಮ್ಯುಯಲ್ 10:5-6. 1 ಸಾಮ್ಯುಯೇಲನು ಬರೆದ ಪುಸ್ತಕ 10ನೇ ಅಧ್ಯಾಯ 5-6. ಅವರು ಪರವಶರಾಗಿ ಪ್ರವಾದಿಸುವರು. ಆಗ ಯೆಹೋವನ ಆತ್ಮವು ನಿನ್ನ ಮೇಲೂ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ನೀನು ಮಾರ್ಪಟ್ಟು. ನೋಡಿ, ಸಾಮುವೇಲನು ಸೌಲನಿಗೆ ಏನು ಹೇಳ್ತಾನೆ ಅಂದರೆ, ನೀನು ಒಂದು ಗುಂಪನ್ನು ಹೋಗಿ ಮೀಟ್ ಮಾಡ್ತೀಯ. ಆ ಗುಂಪು ಜೊತೆ ನೀನು ಸೇರಿದ ತಕ್ಷಣ ನೀನು ಏನು ಮಾಡ್ತೀಯ? ಪ್ರವಾದನೆ ಮಾಡ್ತೀಯ. ಸೊ ಒಂದು ಪ್ಲೇಸ್ಗೆ ಹೋಗಿ ನಾವು ಕನೆಕ್ಟ್ ಆದಾಗ ಅಲ್ಲಿರೋ ಅನಾಯಿಂಟಿಂಗು ಅವ್ರ ಮೇಲೂ ಇರುತ್ತೆ ಅಂತ ಸಾಮುವೇಲ್ ಹೇಳ್ತಾನೆ. ನೋಡಿ, ಯಾವಾಗಲೂ ಅಷ್ಟೇ, ಒಬ್ಬರ ಜೊತೆ ನಾವು ಕನೆಕ್ಷನ್ನಲ್ಲಿ ಇರ್ತೀವಿ ಅಂದರೆ ಅದು ಅವ್ರಿಗೂ ಫ್ಲೋ ಆಗುತ್ತೆ. ನೋಡಿ, ಕೆಲವರ ಮುಖಾಂತರ ದೇವರು ಕೆಲವೊಂದು ಆಶೀರ್ವಾದಗಳನ್ನು ಇಟ್ಟಿರ್ತಾರೆ. ಕೆಲವರು ಹೇಳ್ಬೋದು, ಪಾಸ್ಟರ್ ನನಗೆ ಯಾರೂ ಬೇಡ ಪಾಸ್ಟರ್, ಯಾರೂ ನಾನು ನಂಬಲ್ಲ, ಯಾರೂ ಈ ಲೋಕದಲ್ಲಿ ನನಗೆ ಬೇಡ ಅಂತ ಈ ಲೋಕದಲ್ಲಿ ಒಬ್ಬರು ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಕೆಲವೊಂದು ಟೈಮು ಎಲ್ಲರೂ ಬೇಕು. ಅದಕ್ಕೇ ಎಲ್ಲರ ಹತ್ರನೂ ಒಳ್ಳೆ ರಿಲೇಷನ್ಶಿಪ್ಪಲ್ಲಿರೋದು ಭಾಳ ಮುಖ್ಯ. ಹೋಗಿ ಅವ್ರ ಹತ್ರನೇ ಅಂಟ್ಕೊಳ್ಳಿ ಅಂತ ಹೇಳಿಲ್ಲ. ಅವ್ರ ಜೊತೆ ಹೆಂಗಿರ್ಬೇಕಂತೆ, ಎಲ್ಲರ ಹತ್ರನೂ ಹಾಯ್, ಹಲೋ, ಪ್ರೈಸ್ ಲಾರ್ಡ್, ಒಂದು ಸ್ಮೈಲು, ಯಾವಾಗಲೂ ಆ ಥರ ಒಂದು ಟಚ್ಚಲ್ಲಿ ಯಾಕೆ ಇರಬೇಕು ಅಂದರೆ, ಸತ್ಯವೇದ ಹೇಳುತ್ತೆ, ಕೆಲವೊಂದು ಪರ್ಸನ್ ಜೊತೆ ನಾವು ಮೀಟ್ ಆದಾಗ ಕೆಲವೊಂದು ಪ್ಲೇಸಸ್ಸು ನಮ್ಮ ಲೈಫನ್ನು ಟರ್ನ್ ಔಟ್ ಮಾಡಿಬಿಡುತ್ತೆ. ಸೊ ಸೌಲನ್ನು ಹೋಗಿದ್ದು ಹೆಂಗೆ, ಅಲ್ಲಿ ಏನಕ್ಕೆ ಹೋದ ಹೇಳಿ? ಆ್ಯಕ್ಚುಲಿ ನೀವು ಓಲ್ಡ್ ಟೆಸ್ಟ್ಮೆಂಟ್ ಓದಿದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಏನಕ್ಕೆ? ಕತ್ತೆನ ಹುಡ್ಕೋಕ್ಕೆ ಹೋಗಿದ್ದು. ಏನಕ್ಕೆ? ಹೋಗಿ ಒಂದು ಪರ್ಸನ್ ಮೀಟ್ ಮಾಡ್ದ. ಹೆಂಗೆ ಬರ್ತಾನೆ?
ಅವನು ಏನಾದ? ಈ ಬಿಕೇಮ್ ಎ ಕಿಂಗ್. ಹೋಗಿದ್ದೇನಕ್ಕೆ? ಬಂದಿದ್ದೆ ಒಬ್ಬರನ್ನ ಮೀಟ್ ಮಾಡಿದ್ರೆ ಇವತ್ತು ನೀನು ಕತ್ತೆ ಮೇಯಿಸ್ತಾ ಇರ್ಬೋದು, ಇವತ್ತು ನೀನು ನನ್ನ ಮೀಟ್ ಮಾಡಿದ್ದೆ, ಐ ವಿಲ್ ಬಿಕಮ್ ಎ ಕಿಂಗ್. ಸಮ್ ಲೀಡರ್ಶಿಪ್ ಅನಾಯಿಂಟಿಂಗ್ ಏನು ಮಾಡುತ್ತೆ ಗೊತ್ತಾ? ಅವ್ನ ಲೈಫನ್ನು ಚೇಂಜ್ ಮಾಡುತ್ತೆ. ಇವತ್ತು ಕೆಲವರು ಹೇಳ್ತಾರೆ, ಪಾಸ್ಟರ್ ನಿಮ್ಮ ಜೊತೆ ನಾನು ಕನೆಕ್ಟ್ ಆದಾಗಿಂದ, ಪಾಸ್ಟರ್ ನಿಮ್ಮ ಮೆಸೇಜ್ ಕೇಳಿದಾಗಿಂದ ಇವತ್ತು ಲೈಫ್ ಚೇಂಜ್ ಆಗಿದೆ. ಬೈಬಲೇ ಹಂಗೆ ಹೇಳೋದು, ಸತ್ಯವೇದನೇ ಹಂಗೆ ಹೇಳೋದು. ನೀನು ಒಬ್ಬರ ಜೊತೆ ಕನೆಕ್ಟ್ ಆದಾಗ ನೋಡಿ, ನನ್ನ ಲೈಫಲ್ಲೂ ಕೆಲವೊಂದು ಬುಕ್ಸ್ ಮುಖಾಂತರ ಕೆಲವ್ರ ಸೇವಕರೊಂದಿಗೆ ಕನೆಕ್ಟ್ ಆದೆ, ಕೆಲವೊಂದು ಪ್ರೀಚಿಂಗೊಂದಿಗೆ ಕೆಲವ್ರನ್ನೊಂದಿಗೆ ಕನೆಕ್ಟ್ ಆದೆ. ಸೊ ದಟ್ ಬುಕ್, ದಟ್ ಮೆಸೇಜಸ್, ದಟ್ ಚೇಂಜ್ ಮೈ ಲೈಫ್. ನಾವೊಂದು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಗಾಡ್ ಎಕ್ಸಿಕ್ಯೂಟ್ಸ್ ಬ್ಲೆಸ್ಸಿಂಗ್ಸ್ ಥ್ರೂ ಪೀಪಲ್. ಸೊ ಪೀಪಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರ ಮುಖಾಂತರ ಯಾವಾಗ ಎಲ್ಲಿ ಲೈಫ್ ಚೇಂಜ್ ಆಗುತ್ತೆ ಅಂತ ಗೊತ್ತಾಗಲ್ಲ. ನಿಮ್ಮ ಲೈಫಲ್ಲೂ ಒಬ್ರು ಯಾರೋ ಕನೆಕ್ಟ್ ಆದರು, ಸುಮ್ಮನೆ ಬನ್ನಿ ಚರ್ಚಿಗೆ ಅಂತ ಕರ್ಕೊಂಡೋದ್ರು, ರಕ್ಷಣೆ ಹೊಂದ್ಬಿಟ್ರ. ನೀವು ಯೋಚನೆ ಮಾಡಿ, ಎಲ್ಲೋ ಒಬ್ಬರು ಯಾರೋ ಸುಮ್ಮನೆ ಪಾಸ್ಟ್ ನೋಡ್ಕೊಂಬರೋಣ ಅಂದರು, ಯಾರೋ ಹೇಳಿದ್ರು ಬನ್ನಿ ಚರ್ಚ್ಕೊಟ್ಟು ಬರೋಣ ಅಂದರು, ಸುಮ್ಮನೆ ಬಂದ್ರ ನೋಡೋಕ್ಕೆ ಅಂತ, ಸಾಲ್ವೇಷನ್ ಬಂದ್ಬಿಡ್ತು. ಯಾವ ಫ್ರೆಂಡೋ? ಇವಾಗ ಯಾರೋ ಸುಮ್ಮನೆ ನಿಮ್ಮನ್ನು ಕರೆದ್ರು, ಏನು ಮಾಡಿದ್ರ? ಸುಮ್ಮನೆ ನೋಡೋಣ ಅಂತ ಬಂದ್ರೆ ಏನಾಯಿತು? ರಕ್ಷಣೆ ಹೊಂದ್ಬಿಟ್ರ. ಯಾರೋ ನಿಮ್ಮನ್ನು ಕರ್ಕೊಂಡು ಬಂದ್ರಲ್ಲ, ಸ್ವಲ್ಪ ಅವ್ರನ್ನ ನೆನೆಸ್ಕೊಂಡು ನೋಡಿ, ಯಾರು ನಿಮ್ಮನ್ನು ಕರ್ಕೊಂಬಂದ್ರು ಫಸ್ಟು ದೇವ್ರ ಹತ್ರ. ವಾಟ್ ಎ ಬ್ಲೆಸ್ಸಿಂಗ್. ಪೀಪಲ್ ಆರ್ ಬ್ಲೆಸ್ಸಿಂಗ್ ಇನ್ ಅವರ್ ಲೈಫ್. ಕನೆಕ್ಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮನ್ನು ಕರ್ಕೊಂಡೋಗಿ ಚರ್ಚಿಗೆ ಬಿಟ್ಟರು, ಪಾಸ್ಟ್ ಹತ್ರ ಹೋಗಿ ಮೀಟ್ ಆದ್ವಿ. ಪಾಸ್ಟ್ ಕೇಳಿದ್ರೆ ಏನಕ್ಕಪ್ಪ ಚರ್ಚಿಗೆ ಬಂದಿದ್ದೆ ಅಂತ. ಪೊಲೀಸ್ ಹುಡುಕ್ತಾವ್ರೆ ಅಂದ್ವಿ. ಸರಿ, ಮತ್ತು ಇಲ್ಲೇನಕ್ಕೆ ಬಂದೆ ಅಂದರೆ, ಪೊಲೀಸ್ ಚರ್ಚಿಗೆ ಮಾತ್ರ ಬರಲ್ಲ ಅಂತ ಒಂದು ನಂಬಿಕೆ ಐತೆ. ಹೌದಾ, ಸರಿ ಆಯ್ತು ಬಾಪ ಅಂದರು. ಸರಿ, ನೀನು ಇಲ್ಲಿ ಇರಬೇಕಂದ್ರೆ ನೀನು ಬ್ಯಾಪ್ಟಿಸಮ್ ತೊಗೊಬೇಕು, ದೀಕ್ಷಾಸ್ನ. ಪರವಾಗಿಲ್ಲ ಕೊಡಿ. ಇಲ್ಲಿ ಇರಬೇಕು ಅಂದರೆ ಏನು ಟಿಕೆಟ್ ತೊಗೊಬೇಕಾ? ಸರಿ ಕೊಡಿ ಬ್ಯಾಪ್ಟಿಸಮ್. ಸುಮ್ಮನೆ ಹೋದ್ವಿ. ಅವ್ರು ನೀರಲ್ಲಿ ಎತ್ಕೊಂಡು ಹೋಗಿ ನನ್ನನ್ನು ಮುಳ್ಸಿದ್ರು. ಅವಾಗ ನನಗೆ ಬ್ಯಾಪ್ಟಿಸಮ್ ಬಗ್ಗೆ ಅರ್ಥನೇ ಗೊತ್ತಿರಲಿಲ್ಲ. ಸರಿ ಓಕೆ, ಅಲ್ಲಿ ಇರಬೇಕು ಅಂತ ಎತ್ತಿದ್ವಿ. ಎಲ್ಲ ಕನೆಕ್ಷನ್ಸ್. ಪಾಸ್ಟ್ ಹೇಳಿದ್ರು, ಸರಿಯಪ್ಪ ಬೈಬಲ್ ಕಾಲೇಜ್ ಇದೆ, ಇಲ್ಲೇ ಸ್ವಲ್ಪ ದಿವಸ ಓದ್ತೀಯ ಅಂತ. ಎಲ್ಲರೂ ಓದೋಕ್ಕೆ ಹೋದರು. ನಾನು ಬಚ್ಚಿಟ್ಕೊಳ್ಳೋಕೆ ಹೋಗಿದ್ದಲ್ಲಿ ನೋಡಿದ್ರೆ ಅಲ್ಲೇ ಕೆಲವೊಂದು ವಾಕ್ಯಗಳನ್ನೆಲ್ಲ ಕೇಳಿದ್ವಿ. ಕೆಲವು ಟ್ರಾನ್ಸ್ಲೇಷನ್ಗೆಲ್ಲ ಬಿಟ್ಟರು, ಕೆಲವೊಂದು ಟ್ರೈನಿಂಗ್ ಎಲ್ಲ ಬಿಟ್ಟರು. ನೋಡಿದ್ರೆ ಯಾವುದಕ್ಕೋ ಹೋಗಿ ಏನೇನೋ ಆಗೋಯ್ತು ಲೈಫು. ಪೊಲೀಸ್ ವಾಸ್ ಒನ್ ಡಿವೈನ್ ಕನೆಕ್ಷನ್. ಅವ್ರ ಮುಖಾಂತರ ಹಿಂಗೆ ಹೋಗಿ ತಪ್ಪಿಸ್ಕೊಂಡು ಹೊರಗಡೆ ರೌಡಿಯಾಗಿ ಹೋಗಿ ಬರ್ತಾ ಫಾಸ್ಟ್ರಾಗಿ ಬಂದೆ. ಸೊ ಹೋಗಿದ್ದು ಯಾವುದೋ, ಬಂದಿದ್ದು ಹೆಂಗೋ. ನಾನೇನು ಹೇಳ್ತೀನಿ ಅಂದರೆ, ಏನಕ್ಕೋ ಒಂದು ಕಡೆ ಎಲ್ಲೋ ಒಂದು ಕಡೆ ಮೀಟ್ ಆಗಿರ್ತೀರ, ಯಾರನ್ನೋ ಒಬ್ರನ್ನ ಮೀಟ್ ಆಗಿರ್ತೀರ, ಯಾವತ್ತೋ ಜ್ಞಾಪನ ಬರುತ್ತೆ. ಸಡನ್ನಿಗೆ ಒಂದು ಕೆಲಸ ಹೇಳ್ತಾರೆ, ಸಡನ್ನಿಗೆ ಒಂದು ಬಿಸ್ನೆಸ್ ಹೇಳ್ತಾರೆ, ಸಡನ್ನಿಗೆ ಏನೋ ಒಂದು ನಿನ್ನ ಲೈಫಲ್ಲಿ ನಡೆಯುತ್ತೆ, ಸಡನ್ನಿಗೆ ಕ್ಲಿಕ್ ಆಗ್ಬೋದು. ಅಲ್ಲಿಂದ ತಿರ್ಗಾ ಊರಿಗೆ ಹೋದ್ವಿ. ಇನ್ನೊಂದು ಪಾಸ್ಟರ್ ಜೊತೆ ಹಿಂಗೆಲ್ಲ ಆದ್ವಿ. ಪಾಸ್ಟರ್ ಪಾಲ್ ಪ್ರಭು ಅಂತ, ಅವ್ರ ಜೊತೆ ಸ್ವಲ್ಪ ದಿವಸ ಸೇವೆ ಮಾಡಿದ್ವಿ. ಅಲ್ಲಿ ಯಾರೋ ಒಬ್ಬರು ನಮ್ಮನ್ನು ಕರ್ಕೊಂಬಂದು, ಒಂದು FCM ಅಂತ ಒಬ್ಬರು ಬಂದರು ಅಲ್ಲಿಂದ. ಅವರು ಪ್ರಾಫೆಸಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೇಳಿದ್ರು, ನೀನು ಬೆಂಗಳೂರಲ್ಲಿ ಸೇವೆ ಐತೆಪ್ಪ ಅಂದರು. ಬೆಂಗಳೂರೇ ಬೇಡ ಅಂತ ತಾನೇ ಹೋಗಿದ್ದು. ಇಲ್ಲ, ಮತ್ತೆ ದೇವ್ರು ನೀನು ಬೆಂಗಳೂರು ಕರ್ಕೊಂಡು ಹೋಗ್ತಾರೆ ಅಂದರು. ಹೌದಾ, ಸರಿ ಓಕೆ ಅಂತ ಬಂದ್ವಿ. ನೋಡಿದ್ರೆ ಎಲ್ರೋಯಿ ಸ್ಟಾರ್ಟ್ ಆಗೋಯ್ತು. ಎಲ್ರೋಯಿ ಸ್ಟಾರ್ಟ್ ಆಯ್ತಲ್ಲ, ಸರಿ ಓಕೆ ಎಲ್ರೋಯಿ ಎಲ್ಲೇ ಟ್ಯಾಮ್ರಿ ನೋಡಿಕೊಂಡು ಬಾರಿಸ್ಕೊಂಡು ಹಿಂಗೆ ಇದು ಬಿಡೋಣ ಅಂದರೆ, ಎಲ್ರೋಯಿಂದ ಮೀಡಿಯಾ ಸ್ಟಾರ್ಟ್ ಆಗೋಯ್ತು. ಏನಪ್ಪ ಮೀಡಿಯಾ ಸ್ಟಾರ್ಟ್ ಆಗೋಯ್ತು ಅಂದರೆ, ಇವತ್ತು ಕರ್ನಾಟಕ ರೀಚ್ ಮಾಡಬೇಕು ಅಂತ ಆಸೆ ಬಂದ್ಬಿಡ್ತು. ಹೆಂಗೋ ವಿಡಿಯೋ ಹಾಕಿ ಕರ್ನಾಟಕ ರೀಚ್ ಮಾಡಿಬಿಟ್ವಿ. ಇವಾಗ ನೇಷನ್ ರೀಚ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಎವ್ರಿಥಿಂಗ್ ಈಸ್ ಥ್ರೂ ಕನೆಕ್ಷನ್ಸ್. ಎವ್ರಿಥಿಂಗ್ ಈಸ್ ಥ್ರೂ ಕನೆಕ್ಷನ್ಸ್. ಸೊ ಒಂದು ಪಾಸ್ಟರ್ನ ಮೀಟ್ ಮಾಡಿದೆ. ಅವರು ನನಗೆ ಫಸ್ಟು ಗ್ರೇಸ್ ಬಗ್ಗೆ ಹೇಳಿದ್ರು. ಅವ ನನ್ನ ಕೈಯಲ್ಲಿ ನಂಬಿಕೆ ಆಗಿಲ್ಲ, ಏನಪ್ಪ ಈ ಥರ ಹೇಳ್ತಾರಲ್ಲ ಅಂತ. ಸೊ ಕೆಲವೊಂದು CDsನ ಕೊಟ್ಟರು, ಕೆಲವೊಂದು ಮೆಸೇಜಸ್ನ ಕೇಳಿದೆ, ಕೆಲವೊಂದು ಬುಕ್ಸ್ನ ಓದಿದೆ. ಹೌದಲ್ವ, ಇದು ಹಿಂಗೆ ಹೇಳುತ್ತಲ್ವ, ನಾವು ಬೇರೆ ಥರಲ್ಲೇ ಬಂದಿದ್ದೀವಲ್ಲ, ಇದೇನು ಬೇರೆ ಥರ ಐತಲ್ಲ. ನಾನು ಸ್ವಲ್ಪ ಜಾಸ್ತಿ ಅದನ್ನು ಸ್ವಲ್ಪ ಹುಡುಕಾಡಿದೆ, ಅದ್ರ ಬಗ್ಗೆ ಕಂಡಿಡಿದೆ. ನನಗೆ ಹೇಳ್ಕೊಟ್ಟಿರೋರ್ಗಿಂತ ನಾನು ಇನ್ನೂ ಗ್ರೇಸಲ್ಲಿ ಜಾಸ್ತಿ ಬಂದುಬಿಟ್ಟೆ. ಸೊ ಐ ರಿಸರ್ಚ್ಡ್ ಇಟ್. ಏನಿದು ಹಿಂಗೆ ಹೇಳುತ್ತೆ. ನಾನು ಏನನ್ನೆಲ್ಲ ತಿಳ್ಕೊಂಡು ಇವತ್ತು ಎಷ್ಟೋ ಲಕ್ಷಾಂತರ ಜನರಿಗೆ ದೇವರ ಆಶೀರ್ವಾದವಾಗಿಟ್ಟಿದ್ದಾರೆ. ಸೊ ಒಬ್ಬರು ಬಂದರು,
ಬ್ಯಾಪ್ಟಿಸಮ್ ಕೊಟ್ಟರು, ಒಬ್ಬರು ಬಂದರು ಪ್ರಾಫೆಸಿ ಹೇಳಿದ್ರು, ಒಬ್ಬರು ಬಂದರು ಬೆಂಗಳೂರಲ್ಲಿ ಸೇವೆ ಸ್ಟಾರ್ಟ್ ಮಾಡಿದ್ರು, ಒಬ್ಬರು ಬಂದರು ಗ್ರೇಸ್ ಲೈಟ್ ತೊಗೊಂಬಂದರು, ಒಬ್ಬರು ಬಂದರು ಯಾಕೆ ನೀವು ಮೀಡಿಯಾ ಸ್ಟಾರ್ಟ್ ಮಾಡಬಾರ್ದು ಅಂದರು. ಸೊ ಹೆಂಗೆ ಈ ಕನೆಕ್ಷನ್ಸಲ್ಲಿ ಇವತ್ತು ಲೈಫೇ ಚೇಂಜ್ ಆಗೋ ಥರ ಮಾಡಿದ್ರು. ಸೊ ಸಮ್ ಕನೆಕ್ಷನ್ಸ್ ವಿಲ್ ಕಮ್. ದೇವ್ರು ಕೆಲವೊಂದು ಕನೆಕ್ಷನ್ಸ್ನ ದೇವ್ರು ನಿಮಗೆ ಕೊಡ್ತಾರೆ. ಆ ಕನೆಕ್ಷನ್ನು ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ. ದೇವರೊಂದಿಗೆ ಇರುವಂಥ ಅನುಭವ ಇಟ್ಸ್ ಪವರ್ಫುಲ್. ಜನರೊಂದಿಗೆ ಇರುವಂಥ ಅನುಭವ ಇಟ್ಸ್ ಕಲರ್ಫುಲ್. ವೆನ್ ಯು ಆರ್ ಕನೆಕ್ಟೆಡ್ ವಿತ್ ಗಾಡ್ ಇಟ್ಸ್ ಪವರ್ಫುಲ್. ವೆನ್ ಯು ಆರ್ ಕನೆಕ್ಟೆಡ್ ವಿತ್ ಪೀಪಲ್ ಇಟ್ಸ್ ಕಲರ್ಫುಲ್. ಇನ್ನೊಂದು ವಾಕ್ಯನ ಓದೋಣ. ಫಸ್ಟ್ ಕ್ರಾನಿಕಲ್ಸ್ 1 ಪೂರ್ವಕಾಲ ಕೃತಂತ 11ನೇ ಅಧ್ಯಾಯ 4ರಿಂದ ಕೆಲವೊಂದು ಕಾರ್ಯನ ಓದೋಣ. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 11 ಫ್ರಮ್ ವರ್ಸ್ 4. 1 ಪೂರ್ವಕಾಲ ಕೃತಂತ 11ನೇ ಅಧ್ಯಾಯ 4ರಿಂದ 4 ಏನು ಹೇಳುತ್ತೆ ಅಂದರೆ, ದಾವೀದನು ಇಸ್ರಾಯೇಲರನ್ನು ಕರ್ಕೊಂಡು ಯೆಬೂಸೆನಿಸಿಕೊಂಡಿದ್ದ ಯೆರೂಸಲೇಮಿಗೆ ವಿರುದ್ಧವಾಗಿ ಹೊರಟನು. ಆ ಪ್ರಾಂತದ ಮೂಲ ನಿವಾಸಿಗಳು ಯೆಬೂಸಿಯರು. 5, ಅವರು ದಾವೀದನಿಗೆ ನೀನು ಒಳಗೆ ಬರಲಾರಿ ಎಂದು ಹೇಳಿದರು. ಆದರೂ ಅವನು ದಾವೀದ ನಗರವೆನಿಸಿಕೊಳ್ಳುವ ಚೀಯೋನ್ ಕೋಟೆಯನ್ನು ಸ್ವಾಧೀನ ಮಾಡಿಕೊಂಡನು. ಸೊ ಈ ಊರವ್ರು ಏನು ಮಾಡಿಬಿಟ್ರು ಅಂದರೆ ಇವನಿಗೆ ತಲೆ ಕೆಡಿಸ್ಬಿಟ್ರು. ಏನಂದರೆ ನೀನು ಒಳಗೆ ಬರೋಕ್ಕಲ್ಲ, ಬಂದು ನೋಡು ಅಂದ್ಬಿಟ್ರು. ಯಾರು? ಯೆಬೂಸಿಯರು ಏನು ಹೇಳ್ಬಿಟ್ರು ಅಂದರೆ ದಾವೀದನಿಗೆ ಚಾಲೆಂಜ್ ಮಾಡಿಬಿಟ್ರು, ಬಂದು ನೋಡು, ಕಮ್ ಇಫ್ ಯು ಕ್ಯಾನ್. ಗಾಡಿಯಲ್ಲಿ ಹಾಕಿರ್ತಾರೆ ನೋಡಿ, ಕ್ಯಾಚ್ ಇಫ್ ಯು ಕ್ಯಾನ್ ಅಂತ. ಆ ಥರ ಇವನಿಗೆ ಟೆನ್ಷನ್ ಮಾಡಿಬಿಟ್ರು. ಏನು ಮಾಡಿಬಿಟ್ರು ಅಂದರೆ ಬಂದು ನೋಡು ಅಂದ್ಬಿಟ್ರು. ಇವನು ಫುಲ್ ಟೆನ್ಷನ್ ಆಗೋಯ್ತು. ಟೆನ್ಷನ್ ಆಗಿ ಬಂದ್ಬಿಟ್ಟು ಗ್ರೂಪಲ್ಲಿ ಹೇಳ್ತಾನೆ. 6ನೇ ವಾಕ್ಯ ಹೇಳುತ್ತೆ, ಆ ದಿವಸ ದಾವೀದನು ಯೆಬೂಸಿಯರನ್ನು ಯಾವನು ಮೊದಲು ಸೋಲಿಸುವನೋ ಅವನು ಪ್ರಮುಖನು ದಳಪತಿಯೂ ಆಗುವನು ಎಂದು ಹೇಳಲು. ಏನು ಹೇಳ್ಬಿಟ್ಟ? ನನಗೆ ಫುಲ್ ಟೆನ್ಷನ್ ಮಾಡಿಬಿಟ್ಟ. ಇವಾಗ ಯಾರಾದರೂ ಒಬ್ಬರು ನಿಮ್ಮದ್ರಲ್ಲಿ ಅವನ ಜೊತೆ ಕೆಲವರು ಯುದ್ಧ ಮಾಡೋರೆಲ್ಲ ಇದ್ದರು. ಯಾರಾದರೂ ಧೈರ್ಯ ಇದ್ದರೆ ಫಸ್ಟು ಹೋಗ್ಬಿಟ್ಟು ಅವ್ರನ್ನ ಸೋಲಿಸ್ತಿರೋ, ಅವನೇ ಇನ್ಮೇಲೆ ನನಗೆ ಹೆಡ್ಡು ಅಂತ ಹೇಳಿ ಅವನಿಗೊಂದು ಆಪರ್ಚುನಿಟಿ ಕೊಟ್ಬಿಟ್ರು. ಅದರಲ್ಲಿ ಸೋಲಿಸುವನು ಅವನೇ ಪ್ರಮುಖನು ದಳಪತಿಯೂ ಆಗುವನು ಎಂದು ಹೇಳಲು ಚೆರೂಯಳ ಮಗನಾದ ಯೋವಾಬನು ಮೊದಲು ಹತ್ತಿದ್ದರಿಂದ ಅವನೇ ಪ್ರಮುಖನಾದನು. ಯಾರು ಹೋದ್ರಂತೆ ಯುದ್ಧಕ್ಕೆ? ಯಾರು? ಡೇವಿಡ್ ಅವನು ಅನೌನ್ಸ್ಮೆಂಟ್ ಕೊಟ್ಟ, ಯಾರು ಫಸ್ಟ್ ಹೋಗಿ ಅವ್ರನ್ನ ಸೋಲ್ಸ್ತಾರೆ, ಯಾಕಂದ್ರೆ ಅವ್ನು ನನ್ನನ್ನು ಏನು ಮಾಡಿಬಿಟ್ಟ, ಬರೋಕ್ಕಾಗಲ್ಲ ಅಂದ್ಬಿಟ್ಟ. ನೀವು ಯಾರಾದರೂ ಹೋಗಿ ಅವನ್ನ ಸೋಲ್ಸ್ಬಿಟ್ರೆ ನೀವೇ ಇನ್ಮೇಲೆ ಹೆಡ್ಡು ಅಂತ ಹೇಳಿದ ತಕ್ಷಣ ಯೋವಾಬನ ಏನು ಮಾಡಿಬಿಟ್ಟ, ಅಯ್ಯ ನಾನು ಹೋಗ್ತೀನಿ ರೀ ಅಂತ ಹೇಳಿ ಇವನು ಹೋಗಿ ಜಯಿಸ್ಕೊಂಡು ಬರ್ತಾನೆ. ಅವನ ಹೆಸರೇನು? ಯೋವಾಬನು. ಎಲ್ಲರೂ ಹೇಳಿ, ಯೋವಾಬನು. ಓಕೆ, 7ನೇ ವಾಕ್ಯ. ದಾವೀದನು ಆ ಕೋಟೆಯನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಿದ್ದರಿಂದ ಅದಕ್ಕೆ ದಾವೀದ ನಗರವೆಂದು ಹೆಸರಾಯಿತು. ಸೈನ್ಯಾಧೀಶ್ವರನಾದ ಯೆಹೋವನು ದಾವೀದನ ಸಂಗಡ ಇದ್ದಿದ್ದರಿಂದ ಅವನು ಅಭಿವೃದ್ಧಿಯಾಗುತ್ತಾ ಹೋದನು. ಇವಾಗ ಏನು ಅರ್ಥ ಆಯಿತು? ಸೊ ಡೇವಿಡ್ ವೆಂಟ್ ಆನ್ ಆ್ಯಂಡ್ ಬಿಕೇಮ್ ಗ್ರೇಟ್. ಹೌ ಈ ಬಿಕೇಮ್ ಗ್ರೇಟ್? ಬಿಕಾಸ್ ಆಫ್ ಜೋಬ್. ಯೋವಾಬನು ಯುದ್ಧ ಮಾಡ್ಕೊಂಡ್ಬಂದು ಜಯಿಸ್ಕೊಂಡು ನಿಂತ್ಕೊಂಡು ಗೊತ್ತಾ? ಅದಕ್ಕೆ ಸತ್ಯವೇದ ಹೇಳುತ್ತೆ, ಯೋವಾಬನು ದಾವೀದನ ಜೊತೆ ಇರೋದ್ರಿಂದ ಡೇವಿಡ್ ಬಿಕೇಮ್ ಗ್ರೇಟ್. ದೇವರಿದ್ದರು, ಓಕೆ, ಆ ವಾಕ್ಯ ಹಂಗೆ ಹೇಳುತ್ತೆ. ಆದರೆ ಅದಕ್ಕಿಂತ ಮುಂಚೆ ಸ್ಟೋರಿ ಏನಕ್ಕೆ ಓದಿಸ್ತೆ ಅಂದರೆ, ಬಿಕಾಸ್ ಆಫ್ ಜೋಬ್. ಯೋವಾಬನು ಯುದ್ಧ ಮಾಡೋದ್ರಲ್ಲಿ ನಂಬರ್ 1. ಇಂಥ ಯುದ್ಧ ಮಾಡೋರೆಲ್ಲ ಡೇವಿಡ್ ಜೊತೆ ಇದ್ದಿದ್ದಕ್ಕೆ ಈ ವಾಸ್ ಗ್ರೇಟ್. ಇವಾಗ ಫಿಲಿಪ್ ಪಾಸ್ಟ್ನ ಗ್ರೇಟ್ ಅಂತ ಹೆಂಗೆ ಹೇಳ್ತಾರೆ? ಒಂದು 4-5 ಬಿಸ್ನೆಸ್ ಮ್ಯಾನ್ಗಳೆಲ್ಲ ನನ್ನ ಜೊತೆ ಇದ್ದರೆ ಐ ವಿಲ್ ಬಿಕಮ್ ಗ್ರೇಟ್. ಕೆಲವರು ಹೇಳ್ತಾರೆ ಫಿಲಿಪ್ ಪಾಸ್ಟ್ರು ಎಲ್ಲಾದರೂ ಒಂದು ಕಡೆ ಬಂದರೆ ಅವ್ರ ಜೊತೆ ಹುಡುಗರು ಏನು ಕೆಲಸ ಮಾಡ್ತಾರೆ, ಅವ್ರು ಹಿಂಗೆ ಎದ್ದರೆ ಸಾಕು ಎಲ್ಲ ಹುಡುಗರು ಎದ್ದು ಹೋಗ್ತಾರೆ. ಊಟ ಮಾಡಬೇಕು, ಕೈ ತೊಳೆಯೋಕೆ ಹೋದಾಗ 4 ಜನ ಓಡ್ಬಿಡ್ತಾರೆ, ಪಾಸ್ಟರ್ ಅಂತ. ಅದನ್ನು ಒಬ್ರು ನೋಡಿ ಹೇಳಿದ್ರಂತೆ, ಫಿಲಿಪ್ ಪಾಸ್ಟರ್ ಜೊತೆ ಇರೋ ಹುಡುಗರು ಸೂಪರ್ ಅಂತ. ಸೊ ಫಿಲಿಪ್ ಪಾಸ್ಟರ್ ಸೂಪರ್ ಅಂತ ಹೇಳೋದಕ್ಕೆ 4 ಜನ ಹುಡುಗರ ಜೊತೆ ಇದ್ದಿದ್ದಕ್ಕೆ. ಅದೇ ಥರನೇ ಒಂದು 4 ಬಿಸ್ನೆಸ್ ಮ್ಯಾನ್ಗಳ ಜೊತೆ ಇದ್ದುಬಿಟ್ರೆ ಫಿಲಿಪ್ ಪಾಸ್ಟರ್ ಜೊತೆಯಲ್ಲಿ ಮಿಲಿನಿಯರ್ಸ್ ಎಲ್ಲ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಜೊತೆಲವರಪ್ಪ, ಅವ್ರು ಬಿಡು ಬೇರೆ ಲೆವೆಲು. ಫಿಲಿಪ್ ಪಾಸ್ಟರ್ ಗ್ರೇಟ್ ಅಪ್ಪ, ಅವ್ರ ಚರ್ಚಲ್ಲಿ ಇರೋರೆಲ್ಲ ಲಕ್ಷ ಕೊಡೋರೆ, ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಎಲ್ಲ ಭಯಂಕರ ಫೈರ್. ಇವಾಗ ನನಗೆ ಹೆಸರು ಹೆಂಗೆ ಗೊತ್ತಾ? ನೀವೆಲ್ಲ ಎಂಥವ್ರಾಗಿದ್ದೀರೋ ಅಂಥವ್ರೇ ನನ್ನ ಹೆಸರು. ಫಿಲಿಪ್ ಪಾಸ್ಟರ್ ಬಂದ್ರೇ ಎಲ್ಲ ಜೊತೆಲಿ ಕಾಂಜಿ ಪಿಂಜಿಗಳೇ ಬರೋದು. ಅಂದರೆ ಹೆಸರು ಯಾರಿಗೆ? ಒಬ್ಬ ಪ್ಯಾಂಟ್ ಹಾಕ್ಕೊಂಡಿರ್ತಾನೆ, ಒಬ್ಬ ಜುಟ್ಟು ಬಿಟ್ಟಿರ್ತಾನೆ, ಒಬ್ಬರು ವಾಲೆ ಹಾಕಿರ್ತಾನೆ, ಒಬ್ಬನ ಟೋನ್ ಜೀನ್ಸ್ ಹಾಕಿರ್ತಾನೆ. ಇವರೆಲ್ಲ ನನ್ನ ಜೊತೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಹೆಸರು ಹಾಳಾಗೋದು ಯಾರಿಗೆ? ಅದಕ್ಕೆ ಇಂಥವ್ರನ್ನೆಲ್ಲ ಜೊತೆ ಕರ್ಕೊಂಡು ಹೋಗಲ್ಲ. ನನ್ನ ಜೊತೆ ಬಂದರೆ ಹೆಂಗೆ ಬರಬೇಕು? ನೀಟಾಗಿ ಡೀಸೆಂಟಾಗಿ ಬಂದರೆ ಯಾರಿಗೆ ಹೆಸರು?
ಅದೇ ಒಂದು 4 ಕೇಡಿಗಳನ್ನ ಕರ್ಕೊಂಡೋದ್ರೆ ಯಾರಿಗೆ ಹೆಸರು? ಅದಕ್ಕೇ ನಮ್ಮ ಜೊತೆ ಎಂಥವ್ರು ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಇಂಥವ್ರನ್ನೇ ನಾವು ರೆಡಿ ಮಾಡ್ತಾ ಇರ್ತೀವಿ. ನಮ್ಮ ಚರ್ಚಲ್ಲಿ ಇರೋರಲ್ಲ, ವಾವ್. ನಮ್ಮ ಚರ್ಚಲ್ಲಿರೋ ಯೂತ್ಗಳಲ್ಲ, ವಾವ್. ನಮ್ಮ ಚರ್ಚಲ್ಲಿ ಕ್ಯಾಮ್ರಾಮ್ಯಾನ್ಗಳು, ವಾವ್. ನಮ್ಮ ಚರ್ಚಲ್ಲಿ ಎಡಿಟರ್ಸು, ವಾವ್. ನಮ್ಮ ಚರ್ಚಲ್ಲಿ ಕೊಡೋರು, ವಾವ್. ನಮ್ಮ ಚರ್ಚಲ್ಲಿ ಡಿಸಿಪ್ಲೀನು, ವಾವ್. ನಮ್ಮ ಚರ್ಚಲ್ಲಿ ಫೈನಾನ್ಸು, ವಾವ್. ನಮ್ಮ ಚರ್ಚಲ್ಲಿ ಮೀಡಿಯಾ, ವಾವ್. ಓ ಮೈ ಗಾಡ್. ಸೊ ಯೋಬನು ದಾವೀದನು ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದ್ದಂತೆ. ಯಾಕೆ ಗೊತ್ತಾ? ಯೋಬ್ ಅಂಥವರೆಲ್ಲ ಜೊತೆಯಲ್ಲಿದ್ದರು. ಸೊ ಫಿಲಿಪ್ ಪಾಸ್ಟ್ರಿಗೆ ದಿನೇ ದಿನೇ ವೃದ್ಧಿ ಆಗುತ್ತಾ ಬಂದರು. ಯಾಕಂದರೆ ಜೊತೆಲಿ ಇರೋರು ಅಂಥವ್ರು. ಎಲ್ಲ ಕಿತ್ಕೊಂಡು ತಿನ್ನೋರೇ ನನ್ನ ಜೊತೆ ಇದ್ದರೆ ನಾವು ಹೆಂಗ್ರಿ ಬೆಳೆಯೋದು? 4 ಜನ ಕೊಡೋರು ನಮ್ಮ ಜೊತೆ ಇದ್ಬಿಟ್ರೇ ನಾವು ಹೆಂಗಿರ್ತೀವಿ ಪಾ ಅಂತೀವಿ. ಯಾವಾಗ ನಮ್ಮ ಹತ್ರ ಕೀಳ್ಕೊಬೇಕು, ನಮ್ಮ ಹತ್ರನೇ ಈಸ್ಕೊಬೇಕು ಅಂತ ಒಂದು ಗುಂಪು ಸುತ್ತಾ ಇರ್ತಾಯಿದ್ರೆ ನಾವೇ ಇವ್ರನ್ನೆಲ್ಲ ಕೊಟ್ಟು ನಾವು ಯಾವಾಗ ಸೇವೆಗೆ ಹಾಕಿ ನಾವು ಯಾವಾಗ ಬೆಳೆಯೋದು, ಯಾವ ಮಿನಿಸ್ಟ್ರಿನ ಮೇಲೆ ತಗೊಂಡು ಹೋಗೋದು ಅಲ್ವಾ? ಸೊ ತಗೊಳ್ಳೋರ್ಗಿಂತ ಕೊಡೋರ ಜೊತೆ ಇದ್ದರೆ ಇನ್ನೂ ಸಂತೋಷ. ಸೊ ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನು ಕೊಡುವಂಥವರಾಗಿ, ಅನೇಕ ಲಕ್ಷಗಳನ್ನು ಬಿತ್ತುವವರಾಗಿ, ಯೇಸುವಿನ ನಾಮದಲ್ಲಿ ನಿನ್ನ ಕೈಯಿನ ಪ್ರಯಾಸಗಳು, ನಿನ್ನ ಬಿಸ್ನೆಸ್ಗಳು ಯೇಸುವಿನ ನಾಮದಲ್ಲಿ ಆಶೀರ್ವಾದಕರವಾಗಿರಲಿ ಅಂತ ಐ ಕಮಾಂಡ್ ಬ್ಲೆಸ್ಸಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಜೊತೆ ಇರೋರು ಅಂತ ಮಾತ್ರ ಅಲ್ಲ, ನಾನು ನೋಡೋರು ಸಹ ಹಂಗೆ ಇರಬೇಕು ಅಂತ ಆಸೆ ನನಗೆ. ಆನ್ಲೈನಲ್ಲಿ ನಾನು ನೋಡ್ತಾ ಇರೋರು ಸಹ ಸೂಪರಾಗಿ ಬಿತ್ತೋರಾಗಿ, ನಂಬಿಕೆಯಲ್ಲಿ, ವಾಕ್ಯದಲ್ಲಿ ಎಲ್ಲ ಸೂಪರಾಗಿ ಇರಬೇಕು ಅನ್ನೋದೇ ನನ್ನ ಆಸೆ. ಅದೇ ಏಷಯ 46:10 ಏಷಯ ನೋಡಿ. ಇಲ್ಲಿ ಸತ್ಯವೇದ ಹೇಳುತ್ತೆ, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು, ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲೇ ಹರಿಯಿದ್ದೇನೆ, ನನ್ನ ಸಂಕಲ್ಪವೆಲ್ಲ ನೆರವೇರಿಸ್ತೇನೆ, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸ್ತೇನೆ. ದೇವ್ರು ಹೇಳ್ತಾರೆ, ನಾನು ಇಷ್ಟಪಟ್ಟಿದ್ದನ್ನೆಲ್ಲ ನೆರವೇರಿಸ್ತೀನಿ. ಹೆಂಗೆ ನೆರವೇರಿಸ್ತಾರಂತೆ? 11ನೇ ವಾಕ್ಯ, ಮೂಡಲಿಂದ ಹದ್ದು ಎರಗಲಿ ಎಂದು, ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರ ದೇಶದಿಂದ ಬರಲಿ ಎಂದು ಕೂಗಿದ್ದೇನೆ, ನಾನು ನುಡಿದಿದ್ದೇನೆ ಈಡೇರಿಸುವನು. ದೂರ ದೇಶದಿಂದ ಬರಲಿ. ಸೊ ದೇವರ ಇಷ್ಟಾರ್ಥವನ್ನು ನೆರವೇರಿಸೋದಕ್ಕೆ ದೂರದಿಂದ ಒಬ್ಬರನ್ನ ದೇವ್ರು ಕರ್ಕೊಂಬಂದು ಅದನ್ನು ನೆರವೇರಿಸ್ತಾರಂತೆ. ಸೊ ನೀವೆಲ್ಲೋ ಇದ್ರಿ, ದೂರದಲ್ಲಿದ್ದ, ಹೊಸೂರಲ್ಲಿದ್ದ, ಬಾಗ್ಲೂರಲ್ಲಿದ್ದ, ಎಲ್ಲೋ ಮೂಲೆಯಲ್ಲಿದ್ದಂಥ ನನ್ನನ್ನು ಕರ್ಕೊಂಬಂದು ಇವತ್ತು ದೇವರು ನನ್ನ ಮುಖಾಂತರ ಆತನ ಇಷ್ಟಾರ್ಥವನ್ನು ನಿಮ್ಮ ಮುಖಾಂತರ ದೇವರ ನೆರವೇರಿಸುವನು. ಓ ಫಾರ್ ಕಂಟ್ರಿ ಇವ ನೋಡಿ, ಹುಬ್ಳಿ, ಧಾರವಾಡ, ಆಮೇಲೆ ಬಂದ್ಬಿಟ್ಟು ಮೈಸೂರು, ಮಂಡ್ಯ, ಎಲ್ಲೆಲ್ಲೆಲ್ಲ ಕರ್ನಾಟಕ ಇದೆಯೋ ಎಲ್ಲ ಕರ್ನಾಟಕದಲ್ಲೂ, ಎಲ್ಲ ದೂರ ದೇಶಗಳಲ್ಲೂ, ಕುವೈಟಲ್ಲೂ, ದುಬೈಯಲ್ಲೂ ಇಲ್ಲೆಲ್ಲ ವಾಕ್ಯಗಳು ಹೋಗುತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ದೂರದಿಂದ ಒಬ್ಬರನ್ನ ಬರಮಾಡ್ತೀನಿ, ಅವನ ಮುಖಾಂತರ ನಾನು ಮಾತಾಡಿಸಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವನು. ಆ ಥರ ದೇವರು ದೂರದಿಂದ ನನ್ನನ್ನು ಕರ್ಕೊಂಬಂದು ಆತನ ಇಷ್ಟಾರ್ಥವನ್ನೆಲ್ಲ ನಿಮ್ಮ ಮುಖಾಂತರ ನನ್ನ ವಾಕ್ಯದಲ್ಲಿ ನೆರವೇರಿಸುವವನಾಗಿದ್ದಾನಂತೆ. ಓ ಮೈ ಗಾಡ್. ಸೊ ದೂರದಲ್ಲಿರುವಂಥ, ಹೊರದೇಶದಲ್ಲಿರುವಂಥ, ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿರುವಂಥ, ಎಲ್ಲ ಭಾಗಗಳಲ್ಲಿರುವಂಥ ಎಲ್ಲ ಜನರಿಗೂ ದೇವರ ಇಷ್ಟಾರ್ಥವನ್ನು ನನ್ನ ಮುಖಾಂತರ, ಈ ವಾಕ್ಯದ ಮುಖಾಂತರ ದೇವರ ಇಷ್ಟಾರ್ಥಗಳು ನೆರವೇರಲಿ ಅಂತ ನಾನು ಆಶೀರ್ವದಿಸ್ತೇನೆ. ಗಾಡ್ ಬ್ಲೆಸ್ ಯು. ದೇವ್ರ ರಾಜ್ಯಕ್ಕೆ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾರೆ.